ಔಷಧಿಯನ್ನು ವ್ಯವಸ್ಥೆ ಮಾಡಿದ ದೇವ್ ಡಾಕ್ಟರ್ ಹೊರಗಿಟ್ಟು ಚಿಕಿತ್ಸೆ ಮಾಡ ನಮ್ಮ ದೇವರು ಗರ್ಭದ ಒಳಗೆ ಪ್ರವೇಶ ಮಾಡಿ ಭಾಗವತ ಹೇಳ್ತಾರೆ. ಈ ಶರೀರವನ್ನು ಸೃಷ್ಟಿ ಮಾಡಿದ್ದಾರೆ. ಶರೀರದ ಒಳಗಿರ್ತಕ್ಕ ವಸ್ತುಗಳು ಅಮೂಲ್ಯವಾದ ವಸ್ತು, ಅದನ್ನು ಸೃಷ್ಟಿ ಮಾಡಿದ ದೇವರೇ ಅದನ್ನು ರಕ್ಷಣೆ ಮಾಡ್ತಾರೆ. ಒಂದು ಗಾಡಿನ ಶೋರೂಮಲ್ಲಿ ತಗೊಂಡ್ರೆ ಗಾಡಿಯಲ್ಲಿ ಎಲ್ಲೆಲ್ಲೋ ರಿಪೇರಿಗೆ ಬಿಟ್ಟಿದೆ, ಶೋರೂಮಲ್ಲೇ ಇರುತ್ತೆ. ಈ ಗಾಡಿ ಮತ್ತೊಂದು ದೇವಲೋಕದಿಂದ ರಿಪೇರಿ ಆಗಬೇಕಾದ್ರೆ ದೇವತೆಗಳಿಗೆ ನಾವು ಶರಣಾಗ್ತರಾಗ ಆ ದೇವತೆಗಳು ಚೆನ್ನಾಗಿ ಒಂದು ರಕ್ಷಣೆ ಮಾಡ್ತಾರೆ. ಉತ್ತರೆಯ ಸಮಸ್ಯೆ ಬಗೆಹರಿತು. ಬುದ್ಧಿದೇವಿ ಪ್ರಾರ್ಥನೆ ಮಾಡ್ತಾಳೆ. ಅವಳು ಅಭಿಮನ್ಯುವಿನ ಅಪ್ಪನ ಪರೀಕ್ಷಿತನ ಅಪ್ಪ ಅಭಿಮನ್ಯುವಿನ ಅಪ್ಪ ಅರ್ಜುನ, ಅರ್ಜುನನ ಅಪ್ಪ ಬುದ್ಧಿದೇವಿ. ಹೇಗಿರ್ಬೇಕು ಅವಳಿಗೆ? ನನ್ನ ವಂಶದ ಕೊಡಿ ಪರೀಕ್ಷಿತ ಅವನನ್ನು ರಕ್ಷಣೆ ಮಾಡಿದ ಆದಾಗ ಅವಳಿಗೆ ಕಣ್ಣೀರು ಬಂತಲ್ಲ. ಕೃಷ್ಣ ಅಂತ ಕಾರ್ಯ ಅಡ್ಡೆ ಬಿಡ್ತಾಳೆ. ಕೃಷ್ಣಂತರ ಹೇಳ್ತಾಳೆ, ಕೃಷ್ಣ ವಿಪದ ಸತ್ವರ ಶಾಶ್ವತೆ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯ ಅಪುನರ್ಭವ ದರ್ಶನ. ಬುದ್ಧಿ ಮಾಡುವ ಪ್ರಾರ್ಥನೆ ನಮಗೆ ದಿಗ್ಭ್ರಮೆ ಪಡಿಸ್ತದೆ. ದೇವರ ಹತ್ರ ಹೋಗಿ ಸಾಮಾನ್ಯವಾಗಿ ನಾವು ಏನು ಹೇಳ್ತೇವೆ? ದೇವರೇ ಒಳ್ಳೆದು ಮಾಡುವುದು, ಮಕ್ಕಳಿಗೆ ಒಳ್ಳೆದು ಮಾಡುವುದು, ಮನೆಯವರಿಗೆ ಒಳ್ಳೆದು ಮಾಡುವುದು ಅಂತ ನಾವು ಕೇಳ್ತೇವೆ. ನನಗೆ ಒಳ್ಳೆದನ್ನೇ ಕೊಡು ಅಂತ ಕೇಳ್ತೇವೆ. ಬುದ್ಧಿ ಹೇಳುವ ಕ್ರಮವೇ ಬೇರೆ. ದೇವರೇ ವಿಪತ್ತು ಕೊಡುವುದು, ನಾವು ದೇವರ ಹತ್ರ ಹೋಗಿ ವಿಪತ್ತು ಕೊಡುವುದು ಅಂತ ಹೇಳ್ತೇವೆ. ಅಕ್ಕಪಕ್ಕದವರ ಮನೆಗೆ ಬರುವುದು, ನಮ್ಮ ಮನೆಗೆ ಅಂತ. ಬುದ್ಧಿ ಹೇಳಿದ್ದು ನನಗೆ ವಿಪತ್ತನ್ನು ಕೊಡುವುದು ಅಂತ ಕೇಳ್ತಾರೆ. ಒಂದು ವಿಪತ್ತು ಅಲ್ಲ, ನಾನು ಹೆಜ್ಜೆ ಇಟ್ಟರೆ ವಿಪತ್ತು ಬರಬೇಕು. ವಿಪದ ಸಂತುಲ ಶಾಶ್ವತ, ಯಾವಾಗಲೂ ಒಂದಲ್ಲ ಒಂದು ವಿಪತ್ತು ಬರ್ತಲೇ ಇರಬೇಕು. ಯಾಕೆ ಅಂತ ಕೃಷ್ಣ ಕೇಳಿದ. ಎಲ್ಲರೂ ಸಂಪತ್ತು ಕೊಡು ಅಂತ ಕೇಳ್ತಾರೆ. ಅಮ್ಮ ನೀವು ವಿಪತ್ತು ಕೊಡು ಅಂತ ಯಾಕೆ ಕೇಳ್ತೀರಿ? ದೇವರೇ ಸಂಪತ್ತು ಕೊಡು ಅಂತ ಹೇಳಿದ್ರೆ ನೀನು ಬರುವುದಿಲ್ಲ, ವಿಪತ್ತು ಕೊಡು ಅಂತ ಹೇಳಿದ್ರೆ ನೀನು ಬರುತ್ತೆ. ಅವನೋ ದರ್ಶನ ದರ್ಶ್ಯ. ದೇವರನ್ನು ಯಾವಾಗ ಕರೀತೇವೆ? ನಾವು ಆರಾಮವಾಗಿರುವಾಗ, ಒಳ್ಳೆಯ ರಿಸಲ್ಟ್ ಬಂದಾಗ, ಒಳ್ಳೆಯ ಇಂಟರ್ವ್ಯೂದಲ್ಲಿ ಕೆಲಸ ಸಿಕ್ಕಿದಾಗ ಯಾರು ದೇವರನ್ನು ಕರೀತಾರೆ? ದೇವರನ್ನು ಕರೆಯುವುದು ಯಾವಾಗ ಅಂತಂದ್ರೆ, ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ದೇವರಿಗೆ ಗರ 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 ಅಂತೀವಿ. ನಾಳೆ ಇಂಟರ್ವ್ಯೂ ಅಂದ್ರೆ ದೇವರಿಗೆ ಪುಷ್ಪದ ಪೂಜೆ, ದೇವರಿಗೆ ರಂಗ ಪೂಜೆ, ಎಲ್ಲ ರಥೋತ್ಸವ, ಎಲ್ಲ ಯಾವಾಗ ಮದುವೆನೇ ಆಗಲಿಲ್ಲ ದೇವರಿಗೆ ಶ್ರೀನಿವಾಸ ಕಲ್ಯಾಣ ಉತ್ಸವಗಳನ್ನೇ ಕೊಡ್ತಾ ಇರುತ್ತೆ. ಯಾವಾಗ ಹೇಳಿ? ಯಾವಾಗ ಪ್ರಾಬ್ಲಮ್ ಆಗ ದೇವರು ಬೇಕು. ಪ್ರಾಬ್ಲಮ್ ಪರಿಹಾರದ ದೇವರು ಯಾಕೆ? ಕಾಯಿಲೆ ಇದ್ದಾಗ ಡಾಕ್ಟರ್ ಬೇಕು. ಕಾಯಿಲೆ ಗುಣಾದ ಮೇಲೆ ಡಾಕ್ಟರ್ಗೆ ಯಾರು ಕೆಲಸ ಮಾಡ್ತಾರೆ? ಡಾಕ್ಟ್ರೇ ಚೆನ್ನಾಗಿದ್ದರೆ ಕೆಲಸ ಮಾಡ್ತೀರಾ? ಮಾಡಲ್ಲ. ಹಾಗೆ ಭಗವಂತನಾದ ದೇವರಿಗೆ ಯಾವಾಗ ನಾವು ಕಾಲ್ ಮಾಡುದು? ದೇವರೇ ಒಂದು ಆತ್ಮ ಸಮಸ್ಯೆ, ಇದು ಸಮಸ್ಯೆ. ಬುದ್ಧಿದೇವಿ ಹೇಳ್ತಾಳೆ, ಸ್ವಾಮಿ ನನಗೆ ಒಳ್ಳೆದು ಕೊಡಬೇಡ, ಕೊಟ್ಟರೆ ನೀನು ಮರೆತು ಹೋಗ್ತಿ. ನೀನು ನೆನಪಾಗಬೇಕಾದ್ರೆ ಇಂತಹ ಸಮಸ್ಯೆಗಳ ಸರವಾದೆ ಕೊಡ್ತಾಯಿರುವಂತ ಪ್ರಾರ್ಥನೆ ಮಾಡಿದ ತೀರ ಮಹಿಳೆ. ನಮ್ಮ ಪ್ರಾರ್ಥನೆ ಏನಾಗಬೇಕು ಅಂತಂದ್ರೆ, ವಿಪತ್ತು ಕೊಡುವಂತ ಕೇಳುವಂತ ಇದೆ ನಮಗಿಲ್ಲ. ದೇವರು ಸಾಕ್ಷಾತ್ ಅಂತ ಹೇಳಿದ್ರೆ ಮಾಡಬಹುದು. ನಾನು ಹೇಳೋದು ವಿಪತ್ತು ಕೊಡುವುದಲ್ಲ, ವಿಪತ್ತನ್ನು ಕೊಟ್ಟು ಅದನ್ನು ಪರಿಹಾರ ಮಾಡುವ ದೇವರೇ ನಿಮ್ಮ ಸ್ಮರಣೆ ನಮಗೆ ನಿರಂತರ ಕೊಡುವುದು. ದೇವರ ನೆನಪು ನಮಗೆ ನಿರಂತರ ಇರಬೇಕು. ದೇವರು ಮರೆತು ಹೋಗಬಾರದು. ಬುದ್ಧಿಯ ಪ್ರಾರ್ಥನೆ ತುಂಬ ಸುಂದರವಾದ ಪ್ರಾರ್ಥನೆ. ಅದು ಬುದ್ಧಿಯನ್ನು ಸಮಾಧಾನ ಮಾಡಿ ದೇವರು ಮುಂದೆ ಹೆಜ್ಜೆ ಇಟ್ಟರೆ ಧರ್ಮರಾಜನನ್ನ ಅಳ್ತಾ ಇರ್ತಾರೆ. ದೇವರ ಹತ್ರ ಬರುವವರೇ ಅಳ್ತಾ ಇರುವವರೇ ಉತ್ತರೆ ಅಳ್ತಾ ದೇವರನ್ನು ಕೆರೆತ. ಬುದ್ಧಿ ಕಣ್ಣೀರು ಹಾಕ್ತಾ ದೇವರನ್ನು ಕೆರೆತ. ಧರ್ಮರಾಜ ಅಳ್ತಾ ಇದ್ದಾರೆ. ಕೃಷ್ಣ ಬಂದ. ಧರ್ಮರಾಜ ಇನ್ನೂ ಯಾಕೆ ಕಣ್ಣೀರು? ಯಾಕೆ ಅಂತಂದ್ರೆ ಯುದ್ಧ, ಆ ಯುದ್ಧದಲ್ಲಿ ದಿಗ್ವಿಜಯ ಹಿಂದೆ ಧರ್ಮ ರಾಜ್ಯದಲ್ಲಿ ನೀರೇ ಏನ್ ಮಾಡ್ತೀಯ ಅದೆಲ್ಲ ಎಲ್ಲರೂ ಒಬ್ಬ ವಿಷಯಗಳು ವಿರುದ್ಧ ಪಕ್ಷನೇ ನಿಂತಿಲ್ಲ, ಸಂಪತ್ತಿಗೆ ಕೊರತೆನೇ ಇಲ್ಲ. ಧರ್ಮರಾಜ ಯಾಕೆ ಕಣ್ಣೀರು ಹಾಕಿ? ಧರ್ಮರಾಜ ಹೇಳಿದ, ಯುದ್ಧದಲ್ಲಿ ಜಯ ಆಯಿತು ಸರಿ, ಆ ಯುದ್ಧ ಮಾಡಿದ್ದು ಹೇಗೆ ಸಮಸ್ಯೆ. ಕೆಲವರಿಗೆ ಅಧಿಕ ಪ್ರತಿಭೆ, ಪರೀಕ್ಷೆಯಲ್ಲಿ ಪಾಠ ಎಂಬ ವಿಷಯ ಬೇಕಾಗಲ್ಲ. ಇಲ್ಲ
ಪರೀಕ್ಷೆಯಲ್ಲಿ ನಾನು ಪಕ್ಕದ ಕೇಳಿಂತರ ಬರುತ್ತೆ ಇದು ಪಾಪ ಅಲ್ವಾ ಅಂತ ಅದು ಕೇಳುವಾಗ ಆಲೋಚನೆ ಮಾಡಬೇಕೇ ಹೊರತು ರಿಸಲ್ಟ್ ಬಂದರೆ ಅದರ ಚಿಂತೆಯ ಧರ್ಮರಾಜ ಅರ್ಥ ಮಾಡಿಕೊಂಡಿದ್ದಾನೆ. ಯುದ್ಧದಲ್ಲಿ ಎಲ್ಲರೂ ಗುರುದ್ರೋಗ ಪಿತೃದ್ರೋಗ ಎಲ್ಲ ದ್ರೋಗ ಪ್ರಜಾದ್ರೋಗ ಏನು ಧರ್ಮರಾಜ ಕೃಷ್ಣ ಸತ್ಯ ನಾವು ಮಾಡಿದ್ದು ಯುದ್ಧ ಸರಿಯ ಬರೀ ತಲೆಬಿಸಿ ಯುದ್ಧದಲ್ಲಿ ಗೆದ್ದ ಇತ್ತು ಸರ್ಟಿಫಿಕೇಟ್ ಬಂತು ರಾಜ್ಯ ಬಂತು ನಾವು ಮಾಡಿದ್ದು ಸರಿಯ ಹೇಳ್ತಾನೆ ಧರ್ಮರಾಜನಿಗೆ ನೀನು ಮಾಡಿದ್ದು ಸರಿಯೋ ತಪ್ಪು ನಾನು ಹೇಳಿದ್ದು ನೀನು ಒಪ್ಪುವುದಿಲ್ಲ ನಮ್ಗೆ ವಿರುದ್ಧ ಪಕ್ಷದವರು ಹೇಳಬೇಕು ಈ ಪಕ್ಷದವರು ಮಾಡಿದ್ದು ಸರಿಯೋ ತಪ್ಪು ಅಂತ ಸರ್ಟಿಫೈ ಮಾಡುವವರು ವಿರುದ್ಧ ಪಕ್ಷದವರು. ಕೃಷ್ಣ ಹೇಳಿದ ನನ್ನ ಪಕ್ಷ ಬೇಡ ನನ್ನ ಉದ್ದೇಶವೂ ನಿಮಗೆ ಬೇಡ ಸರಿಯೋ ತಪ್ಪು ಅಂತ ಭೀಷ್ಮರಿದ್ದಾರೆ ಅವರು ವಿರೋಧ ಪಕ್ಷದವರು ದುರ್ಯೋಧನ ಪಕ್ಷದವರು ಧರ್ಮರಾಜನನ್ನು ಪಾಂಡವರನ್ನು ಎಲ್ಲರನ್ನು ಕಳ್ಕೊಂಡು ಭೀಷ್ಮರ ಹತ್ರ ಬಂದರು. ಭೀಷ್ಮ ಹೇಳಿದ ಕೃಷ್ಣ ಆ ಕೈ ಕಾಲು ಬಾಯಿ ಗಟ್ಟಿಯಾಗಿತ್ತು. ಆವಾಗ ಧರ್ಮದ ಬಗ್ಗೆ ಬೈತ ಶರಮಂಚದಲ್ಲಿ ಮಲಗಿದ್ದೇನೆ ನನಗೆ ಮಾತಾಡ್ಲಿಕ್ಕಾಗುವುದಿಲ್ಲ ಹೊಟ್ಟೆ ಎಲ್ಲ ಹೊರತಾ ಇದೆ. ಯಾಕೆಂತಂದ್ರೆ ಮಾನದ ಮನಚಾದ ತುದಿಯ ಮೇಲೆ ಮಲಗಿದ್ದೇನೆ. ದೇಹದಿಂದ ರಕ್ತಗಳು ಹೋಗಿ 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 ಕ್ಷೀಣಶಕ್ತನ ಶಕ್ತಿಯೇ ಇದೆ ನನಗೆ. ನಾನು ಹೇಗೆ ಮಾತಾಡಬೇಕು ಕೃಷ್ಣ ನನಗೆ ಯಾರೂ ನೆನಪಾಗುವುದಿಲ್ಲ. ನಮಗೆ 50-60 ಆಗುವಾಗಲೇ ಅರ್ಥ ಬರುವುದು 800 ವರ್ಷದಲ್ಲಿ ಹೇಗಿರ್ಬೋದು ಅಂತ ನಾನು ಆಲೋಚನೆ ಮಾಡಿ ಹೇಳಿದ ಭೀಷ್ಮ ಎಷ್ಟು ನೆನಪುಂಟು ಅಂತ ಗೊತ್ತಿಲ್ಲ ಯಾವಾಗಲೂ ಗೊತ್ತಿತ್ತು. ಇವತ್ತು ಧರ್ಮಶಾಸ್ತ್ರ ಕೋಟ್ ಮಾಡಿ ಹೇಳುವಷ್ಟು ಶಕ್ತಿ ನನಗಿಲ್ಲ. ಕೃಷ್ಣ ಹೇಳಿದ ಭೀಷ್ಮರೇ ಗಟ್ಟಿ ಮಾತಾಡಬೇಕು. ಯಾಕಂದ್ರೆ ಧರ್ಮರಾಜನಿಗೆ ಈಗಾಗಲೇ ಸಂಶಯ ಇದೆ. ಕೃಷ್ಣ ಬಂದು ಭೀಷ್ಮರ ಕಿವಿಯಲ್ಲಿ ಕೂತಿದ್ದೀನಿ ಅವ್ರಿಗೆ ಏನೋ ಸರಿ ಸರಿ ಹೇಳುವಂತ ಏನೋ ಕಿವಿ ಕೂತಿದ್ದಾನೆ ಅಂತ ತಿಳ್ಕೊಂಡು ಬಿಡ್ತಾನೆ. ನಿಮ್ಮ ಮಾತಿಗೂ ಬೆಲೆ ಬರೋಲ್ಲ. ಆದ್ದರಿಂದ ಆಯುಧ ಕುತ್ಕೊಂಡು ನಿಮ್ಮ ನಾಲಗೆಯಲ್ಲಿ ಕೂತು ನಾನೇ ಧರ್ಮ ಪ್ರವಚನ ಮಾಡ್ತೇನೆ. ಕೃಷ್ಣ ಹೇಳಿದ ನನ್ನ ನಾಲಗೆಯಲ್ಲಿ ಕೂತು ಕೃಷ್ಣ ನೀನು ಪ್ರವಚನ ಮಾಡ್ತೀನಿ ಅಂತಂದ್ರೆ ನನ್ನ ದೊಡ್ಡ ಸೌಭಾಗ್ಯ. ನನ್ನ ನಾಲಗೆಯಲ್ಲೇ ನಿನಗೆ ಮಂಚವನ್ನಾಗಿಯೇ ಕೊಡ್ತೇನೆ ಆಸನವನ್ನಾಗಿ ಕೊಡ್ತೇನೆ ಧರ್ಮ ಪ್ರವಚನ ಮಾಡು ಅಂತ ಕೃಷ್ಣನಿಗೆ ನಾಲಗೆಯನ್ನು ಕೊಟ್ಟು ನಮ್ಮ ಇಡೀ ದೇಹವನ್ನೇ ಭಗವಂತನಿಗೆ ಬಿಟ್ಟುಕೊಡ್ಬೇಕಂತ ನಮ್ಮ ಒಳಗೆ ಕೂತು ಧರ್ಮಾಚರಣೆಯನ್ನು ಮಾಡಿಸುವುದು ಅಂತ ನಾವು ದೇವರಿಗೆ ಬಿಟ್ಟುಕೊಡ್ಬೇಕಂತ. ಅದರ ಅರ್ಥ ನಾನು ಅನ್ನೋದನ್ನು ಬಿಟ್ಟು ನಂದು ಅನ್ನೋದನ್ನು ಬಿಟ್ಟು ಯೋಧ ಪ್ರವಿಶ್ಯ ನನ್ನ ಒಳಗೆ ಭಗವಂತ ಕೂತು ಎಲ್ಲವನ್ನೂ ಮಾಡಿಸ್ತಾನೆ ಅಂತ ನಾವು ಚಿಂತನೆ ಮಾಡಿದರೆ ನಾವು ಮಾಡುವ ಒಂದೊಂದು ಕರ್ಮನೂ ಕೂಡ ಅನಂತ ಫಲವುಳ್ಳದ್ದಾಗುತ್ತೆ. ಭೀಷ್ಮರ ಈ ಪ್ರವಚನ ಇವತ್ತು ಶಾಶ್ವತ. ಮಹಾಭಾರತ ನಾವು ತೆಗೆದು ನೋಡಿದರೆ ಶಾಂತಿ ಪರ್ವ ಶಾಸನ ಪರ್ವ ಎರಡು ಪರ್ವ ಭೀಷ್ಮರ ನಾಲಗೆಯಲ್ಲಿ ಭಗವಂತ ಮಾಡಿದ ಧರ್ಮ ಪ್ರವಚನ ಇವತ್ತೂ ಶಾಶ್ವತ. ದೇವರು ಏನು ಮಾಡಿಸ್ತಾನೆ ಅದು ಶಾಶ್ವತ. ನಾವು ಮಾಡಿದ್ದವರು ಇವತ್ತೇ ಬದುಕುತ್ತದೆ ಪ್ರಪಂಚ. ಭೀಷ್ಮ ಪಕ್ಕದಲ್ಲಿ ಕೂತ ಕೃಷ್ಣ ಹೇಳ್ತಾನೆ ಕೃಷ್ಣ ಎಂತಹ ಸೌಭಾಗ್ಯ ನಮಗೆ ದುರ್ಯೋಧನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದೆ ಅಂತ ನನಗೊಂದು ಕೊರಗಿತ್ತು. ಆದರೆ ಯಾವಾಗ ಯುದ್ಧ ಪ್ರಾರಂಭ ಆಯಿತು ಆ ಕೊರಗೆ ದೂರ ಆಯಿತು. ಕೃಷ್ಣ ಹೇಳಿದ ಯಾಕೆ ಭೀಷ್ಮ ಹೇಳಿದ ನನಗೆ ಏನು ಪ್ರೀತಿಯಿಂದ ನಾವು ಯುದ್ಧ ಮಾಡಬೇಕು. ಯಾರಿಗೋಸ್ಕರ ಯುದ್ಧ ಮಾಡಬೇಕು? ದುರ್ಯೋಧನರಿಗೋಸ್ಕರ. ದಿನಾ ದುರ್ಯೋಧನ ಬಂದು ನನ್ನ ರೇಗಿಸ್ತಲೇ ಭೀಷ್ಮ ನೀನು ಏನು ಮಾಡಿದ್ರಿ? ನಿನಗೆ ಅರ್ಜುನನ ಮೇಲೇ ಪ್ರೀತಿ, ಧರ್ಮರಾಜ ಮೇಲೇ ವ್ಯಾಮೋಹ, ನಿನಗೆ ಕೃಷ್ಣನ ಮೇಲೇ ಭಕ್ತಿ. ನೀನು ನಮ್ಮ ಪಕ್ಷಕ್ಕೆ ಏನು ಮಾಡಿಲ್ಲ. ನಮ್ಮ ಪಕ್ಷಕ್ಕೆ ವೇಸ್ಟ್ ಊಟ ಮಾಡುವುದು ಖರ್ಚು ಎಲ್ಲ ಬಿಲ್ಲು ನಮ್ಮ ಪಕ್ಷಕ್ಕೆ, ಯುದ್ಧ ಮಾಡುವುದು ಪಾಂಡವರ ಪಕ್ಷ. ದಿನ ಬೆಳಗಾದರೆ ಸಾಯಂಕಾಲದ ಒಳಗೆ 10,000 ರಥಗಳನ್ನು ತಲೆಗಳನ್ನು ಬಿಡಿಸುವ ಪ್ರಚಂಡ ಯೋಧರು ಭೀಷ್ಮ. ಏನು ಮಾಡಿದೆ ಅಂತ ಕೇಳಿದರೆ ನನ್ನ ಜೀವನದಲ್ಲಿ ಏನು ದೋಷ ಹೇಳು. ದುರ್ಯೋಧನ ಆಗಲಿ ದುಶ್ಯಾಸನ ಆಗಲಿ ಕಾರಣ ಆಗಲಿ ಯಾರಿಗೂ ಪ್ರೀತಿಯೇ ಇರಲಿಲ್ಲ. ಆವಾಗಲೂ ನಾನು ಯುದ್ಧ ಮಾಡ್ತಿದ್ದೆ, ಖುಷಿಯಲ್ಲಿ ಯುದ್ಧ ಮಾಡ್ತಿದ್ದೆ. ಯಾಕೆ
ನೀನು ಕುರಿತನ ದುರ್ಯೋಧನ ಅಲ್ಲ, ನನಗಿದು ಅನಿವಾರ್ಯ. ದುರ್ಯೋಧನನ ಪಕ್ಷದಲ್ಲಿ ಇರುವುದು ಅನಿವಾರ್ಯ. ಅದು ನೀನೇ ನನ್ನನ್ನು ಜೋಡಿಸಿದ್ದು ದುರ್ಯೋಧನನ ಪಕ್ಷಕ್ಕೆ. ಹಾಗಾಗಿ ನೀನು ಎಲ್ಲಿ ಜೋಡಿಸಿದ್ದಿ ಅಲ್ಲಿ ಕೂತು ಪ್ರಾಮಾಣಿಕವಾಗಿ ನನ್ನ ಪಾಲಿನ ಕರ್ತವ್ಯ ನಾನು ಮಾಡಿದ್ದೇನೆ, ಕೃಷ್ಣ ನೀನು ಪ್ರೀತನಾಗುವುದು ಅಂತ ದಿನಬೆಳಗಾಗಲೇ ಸಂಕಲ್ಪ ಮಾಡಿ ಸಾಯಂಕಾಲ ಕೃಷ್ಣಾರ್ಪಣ ಬಿಟ್ಟು ಯುದ್ಧವನ್ನು ಧರ್ಮಾರ್ಥ ಮಾಡಿ ಆ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡವ ಭೀಷ್ಮ. ಭೀಷ್ಮ ನೆನಪಿಸ್ತಾನೆ, ನಾನು ಮಾಡಿದ ಸತ್ಕರ್ಮ ಯಾವುದು? ಕೃಷ್ಣ ಬಂದ 9ನೇ ದಿನ ಪಾಂಡವರನ್ನು ಕರ್ಕೊಂಡು ಬಂದ ಭೀಷ್ಮನ ಶಿಬಿರಕ್ಕೆ. ಪಾಂಡವರನ್ನು ನಮಸ್ಕಾರ ಮಾಡಿಸಿ ಭೀಷ್ಮನ ಏನು ಕೇಳಬಹುದು ಕೃಷ್ಣ? ಭೀಷ್ಮ, ನೀನು ಸ್ವಚ್ಛಂದವಲ್ಲ, ಅಂದರೆ ನಿನ್ನ ಇಚ್ಛೆ ಪ್ರಕಾರ ಬಂದವಲ್ಲ. ನೀನು ಸಾಯ್ಬೇಕಾದ್ರೆ ಏನು ಮಾಡಬೇಕು? ದೇವರು ಮಾತ್ರ ಕೇಳಬಹುದಾದ ಪ್ರಶ್ನೆ. ನಾನು ನಿಮ್ಮ ಹತ್ರ ನಿಮ್ಮನ್ನು ಹೇಗೆ ನಮ್ಮಲ್ಲಿ ಕೇಳಿ ಅಂತ ಹೇಳಿದರೆ ಕೆನ್ನೆಗೊಳ್ತೀರಷ್ಟು. ಭೀಷ್ಮರ ಹತ್ರ ನೀನನ್ನು ಯುದ್ಧದಲ್ಲಿ ರಣರಂಗದಿಂದ ನೀನು ಉತ್ತರ ಮಾಡಬೇಕಾದ್ರೆ ಏನು ಮಾರ್ಗ ಅಂತ ಪಾಂಡವರು ಕೇಳ್ತಿದ್ದಾರೆ ಅಂತ ಕೃಷ್ಣ ಹೇಳ್ತಾನೆ. ಈ ಪಾಂಡವರು ಕೇಳ್ತಾರೆ, ಮೊಮ್ಮಕ್ಕಳು ಕೇಳ್ತಾರೆ. ಕೃಷ್ಣ ಹೇಳಿದ, ನನಗೆ ಅದೇ ಬೇಕಾಗಿತ್ತು. ಕೃಷ್ಣ ನಿನ್ನ ಬಾಯಲ್ಲಿ ಬಂತು, ಶಂಕದಿಂದ ಬಂದದ ತೀರ್ಥ. ಕೃಷ್ಣ ಕಷ್ಟನೇ ಇಲ್ಲ ನಾನು ಇತರನ ತಿರುಗಿನಿಂದ ಹೋಗಲಿಕ್ಕೆ. ಅಪ್ಪ ನಪುಂಸಕರನ್ನೇ ಎದುರಲ್ಲಿ ನಿಲ್ಲಿಸು. ನನ್ನ ವೀರ ಪ್ರತಿಜ್ಞೆ, ನಪುಂಸಕರನ್ನ ಎದುರು ಬಂದರೆ ನಾನು ಯುದ್ಧ ಮಾಡುವುದಿಲ್ಲ. ಪುರುಷರ ಬಂದರೆ ಮಾತ್ರ ಯುದ್ಧ ಮಾಡುವುದು, ನಪುಂಸಕರ ಮುಂದೆ ನಾನು ಯುದ್ಧ ಮಾಡುವುದಿಲ್ಲ. ಕೃಷ್ಣ ಹೇಳಿದ, ಭೀಷ್ಮ ನಿನಗೆ ಅನಂತ ನಮಸ್ಕಾರ ಮಾಡ್ತಾರೆ ಪಾಂಡವರು ಅಂತ ಕೇಳಿ ಪಾಂಡವರು ಕೃಷ್ಣನ ರಣರಂತ್ರ ಎಷ್ಟು ದೊಡ್ಡದು. ಕೃಷ್ಣನ ಮೇಲೆ ಭಕ್ತಿಯೂ ಅಷ್ಟೇ ಅಗಾಧವಾದ. ಯಾರಾದರೂ ಬಿಟ್ಟುಕೊಡ್ತಾರೆ ನನ್ನ ಅಂದ್ರೆ ದಿನ ಯಶೋಗಾತಿ ಅದು ಭೀಷ್ಮನ 10,000 ರಥಿಕ ಮಹಾರಥಿಕರನ್ನು ಉರುಳಿಸುವ ಭೀಷ್ಮ ಯುದ್ಧವನ್ನು ಬಿಟ್ಟು ಬರಬೇಕು ಅಂತ ಚಿಂತನೆ ಮಾಡಬೇಕಾಗಿದ್ದರೆ ಕೃಷ್ಣನ ಮೇಲೆ ಅದೆಷ್ಟು ಭಕ್ತಿ, ಅದೆಲ್ಲವನ್ನು ತಿಳಿಸ್ತಾ ಭೀಷ್ಮ ಹೇಳಿದ, ಕೊನೆ ಕಾಲಕ್ಕೆ ನೀನು ಬೇಕಾಗಿತ್ತು ಕೃಷ್ಣ. ಕೊನೆ ಕಾಲಕ್ಕೆ ಎಲ್ಲರೂ ಕೇಳಬೇಕು, ಎಲ್ಲ ಆಚೆ ಈಚೆ ಎಲ್ಲವನ್ನು ಕೇಳ್ತಾರೆ. ನನ್ಗೆ ಗೊತ್ತಾಯ್ತಾ? ಗೊತ್ತಾದ್ರೆ ಬಿಟ್ಟರೆ ನೀವೆಲ್ಲ ಹೋಗುವ ಗೊತ್ತಾಗಿದೆ. ಅಚ್ಚ ಅದ್ಯಾರು ಗೊತ್ತಾಯ್ತಾ? ಗೊತ್ತಾಯ್ತು. ನೀವು ಗೊತ್ತಿಲ್ಲ ಏನದರ ಮನಸ್ಸು ಗೊತ್ತಾಗಬೇಕಾದ್ರೆ ಯಾರಾದ್ರೆ ನಮ್ಮೊಟ್ಟಿಗೆ ಯಾರು ಬರ್ತಾನೆ, ನನ್ನ ಮುಂದೆ ಯಾರು ಕರ್ಕೊಂಡು ಹೋಗ್ತಾನೆ ಅವನ ಮಟ್ಟಿಗೆ ಬರಬೇಕಾದ್ರೆ ಯಾರು ಬರ್ತಾನೆ? ನಮ್ಮ ದೇವರೇ ಬರಬೇಕು, ನಮ್ಮನ್ನು ಕರ್ಕೊಂಡು ಹೋಗಿ. ಹಾಗಾಗಿ ನಮ್ಮ ಜೊತೆಗೆ ಬರುವ ಯಜ್ಞಭಾವ ಅನನ್ಯಾದಿ ಜನತಿ ಅಂತೆ ಕರೆಯವರ ತಮ್ಮ ತಮೈನೇತಿ ಕೌಂತೆಯ. ಕೊನೇ ಕಾಲಕ್ಕೆ ದೇವರ ಸ್ಮರಣೆ ಬರಬೇಕಾಗುತ್ತೆ. ಅಂತೆ ನಾರಾಯಣ ಸ್ಮರಣೆ, ಕೊನೇ ಕಾಲಕ್ಕೆ ಭಗವಂತನ ಸ್ಮರಣೆ ಬರಬೇಕು. ದೇವರ ಸ್ಮರಣೆ ಬರಬಾರದು. ನಮ್ಮ ದುರದೃಷ್ಟ ಅಂತಂದ್ರೆ ಕೊನೆಗೆ ನೆನಪಾಗುವುದೇ ಎಲ್ಲ ನನ್ನ ಆಸ್ತಿ, ಅಲ್ಲಿ ಆಗ್ತಿದೆ, ಬ್ಯಾಂಕಲ್ಲಿ ಡಿಪಾಸಿಟ್ ಇಷ್ಟಿದೆ, ಅವರಿಗೆ ಇಷ್ಟು, ಇದುವರೆಗೆ ಇಷ್ಟು, ಹೋದ ಅಂತ ಹೋಗಿಬಿಡ್ತದೆ. ಕೊನೇ ಕಾಲಕ್ಕೆ ದೇವರ ಸ್ಮರಣೆ ನಮಗೆ ಬರಬೇಕಾಗುತ್ತೆ. ಭೀಷ್ಮ ಹೇಳಿದ, ಭಾಗ್ಯ ಎಷ್ಟು ಕೊಡೋದು? ದೇವರೇ ನನ್ನ ಎದುರು ಕೂತಿದ್ದಾರೆ. ನಾನೇನು ಅಪ್ಲಿಕೇಶನ್ ಆಗಲಿಲ್ಲ, ದೇವರು ಹತ್ರ ಬರಲಿಲ್ಲ, ಮಿಸ್ಕಾಲ್ ಬರಲಿಲ್ಲ, ದೇವರು ಬಂದಿದ್ದಾನೆ. ನನ್ನ 200 ವರ್ಷದ ಈ ಸಾಧನೆ ಅದನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಸ್ವಾಮಿ ನಿಮಗೆ ಬಂದ ನಿನಗೆ ನಮಸ್ಕಾರ ಅಂತ ನನ್ನ ಇಡೀ ಜೀವನದ ಸಾಧನೆಯನ್ನು ಭಗವಂತನಿಗೆ ಅರ್ಪಣೆ ಮಾಡುವ ದೊಡ್ಡ ಸೌಭಾಗ್ಯ ಪಡೆದ ಭೀಷ್ಮ. ಅವನಿಗೆ ನಮ್ಮ ದೇವರು ಅನುಗ್ರಹ ಮಾಡಿದ. ಈಶ್ವರನ್ನು ಅನುಗ್ರಹಿಸಿದ ಧರ್ಮರಾಜನ ಸಮಸ್ಯೆ ಬಗೆಹರಿಸಿದ. ಧರ್ಮರಾಜನ ಸಮಸ್ಯೆ ಮಾಡಿದ್ದು ತಪ್ಪು. ಧರ್ಮರಾಜನ ಸಮಸ್ಯೆಯನ್ನು ಈಶ್ವರ ಪರಿಹಾರ ಮಾಡಿ ತಪ್ಪಲ್ಲ. ಯುದ್ಧದಲ್ಲಿ ಯಾರು ಅನ್ಯಾಯ ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಬೇಕಾಗುತ್ತೆ. ದುರ್ಯೋಧನನೇ ಪ್ರಧಾನ. ದುರ್ಯೋಧನಿಗೆ ಯಾರ್ಯಾರು ಸಹಾಯ ಮಾಡ್ತಾರೆ ಅವರನ್ನು ಬೀಳಿಸುವುದೇ ಧರ್ಮ. ಉಗ್ರಗಾಮಿಗಳಿರ್ತಾರೆ, ಆ ಉಗ್ರಗಾಮಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರನ್ನು ಕೊಲ್ಲುವುದೇ. ಯಾರು ಅಂತ ನೋಡ್ಲಿಕ್ಕಿಲ್ಲ. ಉಗ್ರಗಾಮಿಗಳ ಜೊತೆಗೆ ಕಚ್ಚಕಟ್ಟಿ ನಿಂತದ್ದೇ ತಪ್ಪು. ಹಾಗಾಗಿ ದ್ರೋಣ ಇರ್ಬೋದು, ಭೀಷ್ಮ ಇರ್ಬೋದು, ಯಾರೇ ಇರ್ಬೋದು, ಯಾರ ಮೇಲೆ ಹಿಂದೆ ಹೋಗ್ತಾರೆ. ಅಧರ್ಮ ಮಾರ್ಗದಲ್ಲಿ ನಡೆದ ಇದನ್ನ ಹಿಂದೆ ಹೋಗೋದಿಲ್ಲ. ಹಾಗಾಗಿ ಅವರಿಗೆ ಒಳ್ಳೆಯದು ಮಾಡಬೇಕಾಗುತ್ತೆ. ಒಳ್ಳೆಯದೇ ಕೃಷ್ಣನ ಪ್ರೀತಿಗೋಸ್ಕರ ಮಾಡಿದ್ದು ಅಂತ ಅವರನ್ನು ತಿದ್ದಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಧರ್ಮರಾಜನಿಗೆ ಮಾಡಿದ ಕೃಷ್ಣ ಅವರು ದ್ವಾರಕೆಗೆ ಹೋಗ್ತಾರೆ. ದ್ವಾರಕೆಯಲ್ಲಿ
ಬೆಂಕಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಇಲ್ಲ. ಎರಡು ಮರಗಳಿಗೆ ಸಂಘರ್ಷ ಆದರೆ ಬೆಂಕಿ ಬರ್ತದೆ. ಒಣಗಿದ ಎಲೆಯಲ್ಲಿ ಬೆಂಕಿ ಹಚ್ಚಿಕೊಂಡ್ರೆ ಇಡೀ ಕಾಳಿಗಿಚ್ಚು ಕಾಳಿಗೆ ಹಾರುತ್ತದೆ. ಧೃತರಾಷ್ಟ್ರ ಆ ಬೆಂಕಿಗೆ ಆಹುತಿ ಆಗ್ತಾರೆ. ಅಲ್ಲಿ ಮತ್ತೆ ಸಂಸ್ಕಾರ ಮಾಡಬೇಕಾದ ಪ್ರಸಂಗ ಇಲ್ಲ. ಯಾಕೆಂದ್ರೆ ಅದು ವಾನಪ್ರಸ್ಥ. ಆ ಬೆಂಕಿ ಉರಿಯುವ ಬೆಂಕಿಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಉರಿಯುವ ಬೆಂಕಿಯಲ್ಲಿ ಗಂಡ ಹೆಂಡತಿ ಪತ್ನಿಗರಾಗಿ ಹೊಂದಿ ಅವರೆಲ್ಲ ಆ ಬೆಂಕಿಗೆ ಆಹುತಿಯಾದ ಬೆಂಕಿಗೆ ಅಲ್ಲ, ಆ ಬೆಂಕಿಯಲ್ಲಿದ್ದ ವೈಶ್ವಾನರ ನಾಟಕರಾದ ಭಗವಂತನಿಗೆ ತಮ್ಮನ್ನು ಅರ್ಪಣೆ ಮಾಡಿ ಎಂತೆಂದು ಸಾಧಕರು ಉರಿಯುವ ಕಾಡ್ಗಿಚ್ಚಿಗೆ ತಮ್ಮ ಶರೀರವನ್ನು ಅರ್ಪಣೆ ಮಾಡಿ ಅಲ್ಲ, ಜಡ ಬೆಂಕಿಯಲ್ಲಿ ಅಲ್ಲ, ಅಲ್ಲಿ ಆ ಅಗ್ನಿಶಕ್ತಿಯಾಗಿರುವ ದೇವರಿಗೆ ತಮ್ಮ ಈ ಪಾರ್ಥಿವ ದೇಹವನ್ನು ಅರ್ಪಣೆ ಮಾಡಿ ಅವರು ಮಾಡಿದ ಪಾಪ ಎಲ್ಲ ಆ ಬೆಂಕಿಯಲ್ಲಿ ಸುಟ್ಟು ಗುಡಿ ಮಾಡಿ ತಾವು ತನ್ನ ಮೂಲರೂಪಕ್ಕೆ ಸೇರಿಕೊಳ್ಳುವ ಕಥೆಯನ್ನು ಭಗವನ ಲೇಖ ಮಾಡ್ತಾರೆ. ಅರ್ಜುನ ಕೃಷ್ಣನನ್ನು ನೋಡಲಿಕ್ಕೆ ಎಲ್ಲ ತಾರಕೆಗೆ ಹೋಗ್ತೇನೆ, ಬರಲಿಲ್ಲ. ತಾರಕೆ ತುಂಬ ದಿನ ಆಯಿತು. ಧರ್ಮರಾಜ ಹೊರಗ್ತಾನೆ. ಅದರ ಶಬ್ದಗಳು ಕಾಣಿಸ್ತವೆ. ಕಾಪಟೆ ಗಾಳಿ, ಎಲ್ಲಿಲ್ಲದ ಮಳೆ, ಮಿಂಚು, ಗುಡುಗು ಇದನ್ನೆಲ್ಲ ನೋಡಿ ಧರ್ಮರಾಜ ಹೇಳ್ತಾನೆ ಭೀಮನ ಹತ್ರ, ಭೀಮ ಇದೇನು ಅಕಾಲದಲ್ಲಿ ಮಳೆ, ಅಕಾಲದಲ್ಲಿ ಚಂಡಮಾರುತ, ಅಕಾಲದಲ್ಲಿ ಗುಡುಗು, ಏನಿದು ಏನು ಶಬ್ದ? ಶಬ್ದ ಸತ್ಯ, ಸ್ವಪ್ನಗಳು ಸತ್ಯ. ನಮಗೆ ಮುಂದೆ ಬರಬೇಕಾದ ಮೊದಲೇ ನಮಗೆ ಸೂಚನೆ ಮಾಡಬೇಕು. ಬಂದರೆ ಲೋಕಕ್ಕೆ ಇಷ್ಟ ಇದೆ. ಅರ್ಜುನ ಬಂದ. ಅರ್ಜುನ ಬಂದಾಗ ಧರ್ಮರಾಜ ಕೇಳ್ತಾನೆ, ಅರ್ಜುನ ನೀನು ಅರ್ಜುನ ಅಲ್ಲ, ಇವತ್ತು ನಿನ್ನ ಮುಖದಲ್ಲಿ ತೇಜಸ್ಸೇ ಇಲ್ಲ, ಕಾಂತಿ ಎಲ್ಲ ಹೋಗಿಬಿಟ್ಟಿದೆ. ಏನು ಅರ್ಜುನ, ಏನಾಗಿದೆ ನಿನಗೆ? ಆರೋಗ್ಯ ಸರಿ ಇಲ್ವಾ? ತಲೆಬಿಸಿಯ? ಏನು ಮನಸ್ಸಿನ ಕಥೆ? ಮನಸ್ಸು ಹಾಳಾದರೆ ಅದೆಲ್ಲ ಮುಖದಲ್ಲಿ ಕಾಣ್ತದೆ. ರೋಗ ಬಂದರೆ ಮುಖದಲ್ಲಿ ಕಾಣ್ತದೆ. ಮುಖ ಕನ್ನಡಿ, ನಮ್ಮ ಇಡೀ ಒಳಗಿನ ಸತ್ವಕ್ಕೆ ಒಳಗಿನ ಮುಖ ಕನ್ನಡಿ. ಹಾಗಾಗಿ ಅರ್ಜುನನ ಮುಖವನ್ನು ನೋಡಿ ಹೇಳ್ತಾರೆ, ಧರ್ಮರಾಜ ಏನಾಗಿದೆ ಅರ್ಜುನ ಕೇಳು, ನೀವು ಯಾಕೆ ಬರುತ್ತೆ? ಆಗ ಅರ್ಜುನ ಹೇಳೋದು ತುಂಬ ರೋಚಕವಾಗುತ್ತೆ. ಇನ್ನೆಲ್ಲಿ ತೇಜಸ್ಸು, ಇನ್ನೆಲ್ಲಿ ಅರ್ಜುನನಿಗೆ ಕ್ರಾಂತಿ? ಯಾಕೆ ಅಂದರೆ ತದ್ವೈದನು ತೈಷವ. ಅರ್ಜುನ ಹೇಳ್ತಾನೆ, ಅಣ್ಣ ನೋಡು, ಧನುಸ್ಸಿತ್ತು, ಅದೇ ಧನುಸ್ಸು ಇವತ್ತಿದೆ, ಅದೇ ಬಾಣಗಳು, ಅಂಥದ್ದೇ ಬಾಣಗಳು, ಅಂತ ಅದೇ ಕುದುರೆ, ಅಂಥದ್ದೇ ರಥ ಎಲ್ಲ ಇದೆ. 18 ದಿನ ಈ ಅರ್ಜುನನಿಗೆ ಸೋತಿರಲಿಲ್ಲ. ಇವತ್ತು ತಾರಕೆಯಿಂದ ಇಲ್ಲಿವರೆಗೂ ನನಗೆ ಸೋಲು, ಅರ್ಜುನನಿಗೆ ಸೋಲು. ಹೌದಾ? ಅರ್ಜುನನಿಗೆ ಗೆಲ್ಲುವಲ್ಲ. ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ತದೃತರ ತತ್ರ ಶ್ರೀ ವಿಜಯ. ಎಲ್ಲಿ ಅರ್ಜುನ ಇದ್ದಾನಲ್ಲ, ಯತ್ರ ಯೋಗೀಶ್ವರ ಕೃಷ್ಣ ಅರ್ಜುನ. ಅಂದರೆ ಯೋಗೀಶ್ವರನಾದ ಕೃಷ್ಣ, ಅವನ ಜೊತೆಗೆ ಅರ್ಜುನ ಇದ್ದರೆ ಅರ್ಜುನನಿಗೆ ಪರಾಜಯ ಇಲ್ಲ. ನೀನು ಎಂತ ಹೇಳಿ ನನಗೆ ಅರ್ಥ ಆಗಲಿಲ್ಲ. ಅರ್ಜುನ ಬಿಡಿಸಿ ಹೇಳು. ಅವ ಹೇಳಿದ ಅರ್ಜುನ, ಇದು ಬಿಡಿಸಿ ಹೇಳಲಿಕ್ಕೆ ಏನಂತಲ್ಲ, ಸಮಸ್ಯೆಯನ್ನು ಬಿಡಿಸುವ, ಪರಿಹರಿಸುವ ದೇವರು ನಮಗೆ ಇದ್ದರೆ ಸಮಸ್ಯೆ ಬಗೆಹರಿಯುತ್ತದೆ. ಅದರಿಂದ ಏನಾಯಿತು ಸರಿಯಾಗಿ ಹೇಳೋದು. ಅವ ಹೇಳಿದ, ಸರಿಯಾಗಿ ಹೇಳುವ ಶಕ್ತಿ ನನಗಿಲ್ಲ ಅಂತ. ಏನಾಯ್ತು ಅರ್ಜುನ? ನಮ್ಮ ದೇವರು ನಮ್ಮನ್ನು ಬಿಟ್ಟು ಪರನಾಮಕ್ಕೆ ಹೋದ. ಧರ್ಮರಾಜ ಕುಸಿದು ಬಿದ್ದ. ಪಾಂಡವರ ಜೀವನದಲ್ಲಿ ಕೃಷ್ಣ ದೇವರು ಅವಿಭಾಜ್ಯವಾದ ಅಂಗ. ಎಲ್ಲಿವರೆಗೆ ದೇವರು ಇರ್ತಾರೆ ಅವರ ಸಮಸ್ಯೆ ಬಗೆಹರಿಯುತ್ತದೆ. ದೇವರು ಯಾವಾಗ ಬಿಟ್ಟು ಮತ್ತೆ ಸಮಸ್ಯೆಗಳ ಸಾಮಾನ್ಯ. ಧರ್ಮರಾಜ ಹೇಳಿದ, ಅರ್ಜುನ ದೇವರು ನಮ್ಮ ಜೊತೆಗೆ ಇಲ್ಲ ಅಂತಂದ್ರೆ ನಮ್ಮ ಜೀವನ. ಅರ್ಜುನ ಹೇಳಿದ, ತಾರಕೆಯಿಂದ ಬರುವಾಗ ಅಲ್ಲಿ ಉಳಿದ ಹೆಣ್ಮಕ್ಕಳನ್ನು ಕರ್ಕೊಂಡು ಬರ್ತಿದ್ದೆ. ಬರುವಾಗ ಹೆಣ್ಮಕ್ಕಳನ್ನು ಕೂಡಲು ಎಲ್ಲ ದುಷ್ಟರು ಯವನರು ಬಲಾತ್ಕಾರವಾಗಿ ಹೇಳ್ಕೊಂಡು ಹೋದ್ರು. ಅಣ್ಣ ಈ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಅಂತ ಅರ್ಜುನ ಹೇಳಿದ. ಧರ್ಮರಾಜ ಹೇಳಿದ, ಈ ಬಿಲ್ಲು ಈ ಬಾಣ ಇದೆಲ್ಲ ಏನು ಉಪಯೋಗ? ಅರ್ಜುನ ಹೇಳಿದ, ಈ ಬಿಲ್ಲು ಈ ಬಾಣ ಇದೆಲ್ಲ ಯಾವಾಗ ಸಾರ್ಥಕ
ಕೃಷ್ಣ ಅರ್ಜುನನಿಗೆ ಅರ್ಜುನನ ಸಾಮರ್ಥ್ಯ, ದೇವರ ಶೀಲ, ವಿನಯ, ದ್ರೌಪದಿಯ ಎಲ್ಲ ಸಾಹಸ ಕೇಳಲು ಕೃಷ್ಣ ಇಲ್ಲದಿದ್ದ ಮೇಲೆ ಪಾಂಡವರ ಪರಂಪರೆ ಅಂದರೆ ಪಾಂಡವರ ಸಹಭಾಗಿ ಇರಬಾರದು ಅಂತ ತೀರ್ಮಾನ ಮಾಡಿ ಉತ್ತರ ಪ್ರಸ್ಥಾನ ಕೊನೆಗೆ ಲಯ ಚಿಂತನೆ ಮಾಡಿ ಭಗವಂತನ ಅನುಸಂಧಾನ ಮಾಡಿ ಈ ದೇಹವನ್ನು ಬಿಟ್ಟು ಭಗವಂತನ ಕಡೆಗೆ ಸಾಗುವ ಕಥೆಯನ್ನು ಶ್ರೀಮದ್ ಭಾಗವತ ಎಂತಹ ಪುಣ್ಯಾತ್ಮ ಸಾಯಬೇಕು ಅಂತ ಆಸೆ ಪಟ್ಟು ಸಾಯುವರು. ಮನೆಯಲ್ಲಿ ಬರಲಿಲ್ಲವರು, ಮನೆಯಲ್ಲಿ ಆಯಾಗಿ ಬಿದ್ದಿರಲಿಲ್ಲ. ಯಾವಾಗ ದೇವರು ನಮ್ಮನ್ನು ಬಿಟ್ಟ, ದೇವರ ಚಿಂತನೆ ಇರಲಿಲ್ಲ, ಅದರ ಮೇಲೆ ಬಾಳು ಬದುಕಬಾರದು, ಬಾಳು ಒಳ್ಳೆದಲ್ಲ ಅಂತ ಬದಿಗಿದ್ದವರು ಪಾಂಡವರು. ನಮ್ಮ ಜೀವನ ಧರ್ಮಮಯವಾಗಬೇಕಾದ್ರೆ ಭಗವಂತನ ಅನುಸಂಧಾನ ಯಾವತ್ತೂ ಇಲ್ಲ, ಅವತ್ತು ನಮ್ಮ ಜೀವನ ವೇಸ್ಟ್ ಅಂತ. ಇದು ಭಾಗವತದ ಯಾವತ್ತು 10 ನಿಮಿಷವಾದರೂ ಭಗವಂತನ ಅನುಸಂಧಾನ ಮಾಡಿದ್ದೇವೆ, ಆ ದಿವಸ ನಮ್ಮದು ಸಾರ್ಥಕ. ಪಾಂಡವರು ತರ ಪ್ರಸ್ಥಾನ ಅಂದರೆ ತನ್ನ ಮುಖವನ್ನು ಸೇರ್ತಾರೆ. ಪರೀಕ್ಷಿತ್ ಸಿಂಹಾಸನವನ್ನು ಆಡ್ತಾರೆ. ಪರೀಕ್ಷಿತರಾಗಲು ಒಳ್ಳೆಯ ರೀತಿಯಲ್ಲಿ ರಾಜ್ಯ ಆಡ್ತಾರೆ. ಅವರ ಬಗ್ಗೆ ಜ್ಯೋತಿಷ್ಯರು ಹೇಳ್ತಾರೆ. ಜ್ಯೋತಿಷ್ಯ ಇವತ್ತಿನ ರೀತಿಯ ಅಲ್ಲ, ಅವತ್ತು ಜಾತಕದಲ್ಲಿ ಹೇಳಿದ್ರಂತೆ, ನಾನು ದಾಶರಥಿ ಯಥ ಆ ರಾಮಚಂದ್ರ ಹೇಗೆ ರಾಜ್ಯವನ್ನು ರಕ್ಷಣೆ ಮಾಡ್ತಾನೆ, ರಾಮರಾಜ್ಯ ಹಾಗೆ ಪರೀಕ್ಷಿತ್ ಮತ್ತೊಮ್ಮೆ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಪರೀಕ್ಷಿತ್ ಒಳ್ಳೆಯ ರೀತಿಯಲ್ಲಿ ದೇಶವನ್ನು ಆಳ್ತಾನೆ. ಒಂದು ದಿನದಲ್ಲಿ ಸುದ್ದಿ ಬಂತು, ಕಲಿ ಪ್ರವೇಶ ಆಗಿದೆ. ಕಲಿ ತನ್ನ ಅಧರ್ಮವನ್ನು ಈ ಮಣ್ಣಲ್ಲಿ ಮಾಡ್ತಾ ಇದ್ದಾರೆ, ಕಾರ್ಯ ಮಾಡ್ತಾ ಇದ್ದಾರೆ. ಪರೀಕ್ಷಿತು 1 ನಿಮಿಷವೂ ಹಾಳು ಮಾಡಲಿಲ್ಲ. ಬಿಲ್ಲು ಬಾಣ ಕೈಯಲ್ಲಿ ಹಿಡ್ಕೊಂಡು ಹೊರಟಾನೆ. ಎಲ್ಲಿ ಕಲಿ ಇದ್ದಾನೆ ಆ ಜಾಗಕ್ಕೇನೆ ಬಂದ. ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್, ನಮ್ಮ ಬೀದಿಯಲ್ಲಿ ದರೋಡೆ ಆಗಿದೆ, ನಿಮ್ಮ ಬೀದಿಯನ್ನು ಬಿಟ್ಟು ಎಲ್ಲಾ ಬೀದಿಯಲ್ಲೂ ಸುತ್ತಾರೆ. ಎಲ್ಲಿ ಕಳ್ಳ ಇರ್ತಾರೆ ಆ ಜಾಗವನ್ನು ಬಿಟ್ಟು ಎಲ್ಲಾ ಕಡೆ ಸುತ್ತಾರೆ. ಕಳ್ಳ ಸಿಗಲಿಲ್ಲ. ರಾಜ ಹೇಗಿರಬೇಕು ಅಂತಂದ್ರೆ ಕಳ್ಳ ಇಲ್ಲದಿದ್ದ ಜಾಗದಲ್ಲಿ ಕಳ್ಳರನ್ನು ಬಿಡುವುದಲ್ಲ. ಎಲ್ಲಿ ದರೋಡೆಗಾರ ದ್ರೋಹ ಮಾಡುವ ಎಲ್ಲಿ ಇರ್ತಾನೆ ಅವನ ಮನೆಯ ಮುಂದೆನೇ ಹೋಗಿ ಪರೀಕ್ಷಿಸಿರ್ತಾರೆ. ಆಮೇಲೆ ಆಯ್ತು ನಾನು ಕಲಿಸಿಕೊಡ್ತೇನೆ ಅಂತ ಹೇಳಿ ಯಾರ್ಯಾರನ್ನೋ ಕಳಿಸ್ತಾರೆ. ರಾಜನೇ ಬಂದು ನಿಂತಾನೆ, ಭಿಕ್ಷಿತ್ತೇ ಬಂದು ಗೆಲುವಾದ ಸಹಿತನಾಗಿ ಆ ಕಲಿಯ ಮುಂದೆ ಬಂದು ನಿಂತ. ಎಲ್ಲಿ ಕಲಿ
4 ಜಾಗ ಕಲಿ. ನೀವು 4 ಜಾಗದಲ್ಲಿ ಇರ್ಬೋದು. ದ್ಯೂತ ಅಂತಂದ್ರೆ ಆಕಾರದ ಆಟ, ರಾಜಗಳ ಆಟ ಅಂದ್ರೆ ದ್ಯೂತ. ಅದರಲ್ಲೇ ನೋಡಿ ಆಟವು ಕಾಲಿಗೆ ಬಂತು. ದ್ಯೂತ ಅಂತಂದ್ರೆ ಮೋಸದ ದ್ಯೂತ. ಅಂದ್ರೆ ಒಟ್ಟು ದ್ಯೂತಗಳಿಗೆ ಅರ್ಥ ಏನು ಅಂದ್ರೆ ಸಾರ್ವಕಾಲಿಕ ಆಟ, ದುಡ್ಡಿಟ್ಟು ಆಡುವಂತ ಇದು ದ್ಯೂತ. ಯಾವುದೇ ಒಂದು ಆಟ ಅದು ದುಡ್ಡಿಟ್ಟು ಆಡಿದರೆ ಅದು ದ್ಯೂತದ ಸ್ಥಾನದಲ್ಲಿ ದ್ಯೂತ. ಪಾರಂ ಅಂದ್ರೆ ಕುಡಿಯುವುದು. ಅದಕ್ಕೆ ನಾನೇನು ವಿವರಣೆ ಕೊಡಬೇಕಾಗಿಲ್ಲ. ಪಾರಂ ಅಂದ್ರೆ ಅದೇ ಆ ಕೊರೋನಾದ ಕಾಲದಲ್ಲಿಯೂ ಕೂಡ ಒಂದು ಎಲ್ಲವನ್ನು ತೆಗೆದಕ್ಕಿಂತ ಮುಂಚೆ ನಾವು ಮೊದಲು ನಮ್ಮ ಕರ್ನಾಟಕ ಸರ್ಕಾರ ಓಪನ್ ಮಾಡಿದ್ದೆ ಪಾರಂ. ಏನು ಎಂಥ ದುರಂತ ಅಂತಂದ್ರೆ ಹೆಣ್ಮಕ್ಕಳು ಸಾಲದಲ್ಲಿ ನಿಂತಿರ್ತಕ್ಕಂಥ ದೃಶ್ಯ ಮಣಿಪಾಲ ಟಿವಿ ಸೈಡ್ ಅಂದ್ರೆ ಪ್ರಾಣ ಅದು ಎಂಥ 2 ತಿಂಗಳು ಕುಡಿಯದೆ ತಲೆಗೆ ಇಟ್ಟಿದ್ದಂತೆ ಕುಡಿಯದೆ ಕಲಿ ಕುದಿತ್ತಂತೆ. ಆ ಕೂತ್ರೆ ಎಂಥ ದುರಭ್ಯಾಸ, ಬಿಡ್ಲಿಕ್ಕಾಗದೆ ಇದ್ದ ದುರ್ವ್ಯಾಸ. ದ್ಯೂತ ಕುಡಿದ್ರೆ ಮತ್ತೆ ಸರ್ವಸ್ವ ಹೋಯಿತು ಅಂತ ಸ್ತ್ರೀಯ ಹೆಣ್ಮಕ್ಕಳಲ್ಲಿ ಕಲಿಯಿದ್ದಾರೆ. ಹೆಣ್ಮಕ್ಕಳು ಕಲಿ ಅಂತಂದ್ರೆ ಈ ಶಾಸ್ತ್ರೀಯ ಶಬ್ದನೇ ಹಾಗೆ. ಸ್ತ್ರೀಯ ಅಂತಂದ್ರೆ ಪರಸ್ತ್ರೀಯ ಅಂತ. ಪರಸ್ತ್ರೀಯರಲ್ಲಿ ಕಲಿ. ಪರಸ್ತ್ರೀಯರು ಅಂತಂದ್ರೆ ಈ ಪುರುಷನಿಗೆ ಇನ್ನೊಂದು ಹೆಣ್ಣು ಅದು ಪರಸ್ತ್ರೀ, ಅವಳಲ್ಲಿ ಕಲಿ, ಅವಳನ್ನು ಉತ್ಪಾದನೆ ಅಂತ. ಸ್ತ್ರೀಯ ಹಿಂಸ, ಇಲ್ಲಿ ಕುಡಿಯುವುದು ಪಡೆಯುವುದು ಅಲ್ಲಿ ಕಲಿಯುತ್ತಾರೆ. 4 ಜಾಗ ಕಲಿಗೆ ಕೊಡ್ತಾರೆ. ದ್ಯೂತ, ಸ್ತ್ರೀಯ ಹಿಂಸ, ಈ 4ರಲ್ಲಿ ಒಂದು ಇದೆ ಅಂದ್ರೆ ಅಲ್ಲಿ ಕಲಿಯುತ್ತಾನೆ ಅಂತ. ನಮ್ಮ ದುರದೃಷ್ಟ ಅಂತಂದ್ರೆ ನಮ್ಮ ಸರ್ಕಾರಕ್ಕೆ ದುಡ್ಡು ಬರುವುದೇ ಯಾವುದು ಮಾಡಬಾರದು, ಯಾವುದು ಕೊಡಬಾರದು, ಅದರಿಂದಲೇ ದುಡ್ಡು ಮಾಡಿ ನಮ್ಮ ಸರ್ಕಾರ ಮೇಲೆ ಬರುವುದೇ ಹಾಗೆ. ಮತ್ತೆ ರಾಜ್ಯ ದೇಶವನ್ನು ಆಳುವುದೇ ನಮ್ಮ ದುರಂತ. ಕಲಿ ಹೇಳ್ತಾರೆ PEC ಇನ್ನೊಂದು ಜಾಗ ಬೇಕು ನನಗೆ, ನಾನು ಸೈಟ್ ಕೊಟ್ಟ ದ್ಯೂತ ಸ್ತ್ರೀಯ ಹಿಂಸ. ಇನ್ನೂ ಒಂದು ಜಾಗ ಕೊಡುವಂತೆ ಕಲಿಯಿಂದ ಹೀಗೆ ಎಲ್ಲಿ ತೃಪ್ತಿ ಇಲ್ಲ, ಅದಕ್ಕೆ ಕಲಿ ಇನ್ನೂ ಒಂದು ಕೊಡಿ ಅಂತ ಕೇಳ್ತಾರಲ್ಲ, ಅಲ್ಲಿ ಕಲಿ ತುಂಬ ಇದೆ. ಸ್ವಲ್ಪ ಕೊಟ್ಟರೆ ತುಂಬ ಇದೆ, ತುಂಬ ಸಂತೋಷ ಆಯಿತು. ಅಲ್ಲಿ ದೇವತೆಗಳಿದ್ದಾರೆ, ಸ್ವಲ್ಪ ಕಡಿಮೆ ಆಯಿತು, ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಕಲಿ ಬಂದಿದ್ದಾರೆ. ಆ ಕಲಿ ಹೇಳ್ತಾರೆ ಆಲೋಚನೆ ಇನ್ನೂ ಕೊಡುವುದು. ಭಾಗವತ ಹೇಳಿ ಪುನಶ್ಚ ಯಾಚಮಾನ ಜಾತರು ಸಂವಾದ. ಪುನಃ ಪುನಃ ಕೇಳಿದ ತಾಯಿ ಅವರಿಗೆ ಬಂಗಾರವನ್ನು ಕೊಟ್ಟ ಜಾತರು ಅದಾತರು. ಬಂಗಾರಕ್ಕೆ ತುಂಬ ರೇಟ್, ಯಾಕೆಂದ್ರೆ ಕಲಿ ತುಂಬ ಮನೆ ಕಲಿಯುಗ. ಹಾಗಾಗಿ ಜಾತರು ಬಂಗಾರವನ್ನು ಕೇಳಿ ಕಲಿ ಒಳಗೆ ನಿರ್ಮಾಣ ಮಾಡಿದ ಈ 5 ಜಾಗ ದ್ಯೂತ, ಸ್ತ್ರೀಯ ಹಿಂಸ, ಜಾತರು, ಬಂಗಾರ. ಈ 5 ಸಿಕ್ಕಿದ್ರೆ, ಪಂಚ ಸಿಕ್ಕಿದ್ರೆ ಪ್ರಪಂಚವೇ ನಮಗೆ ನಿಲ್ಲುವಂತಾಗಿ ಒಂದಲ್ಲ ಒಂದು ವ್ಯಾಮೋಹದಲ್ಲಿ ಇಡೀ ಜನ ಇರ್ತಾರೆ ಅಂತ. ಕಲಿ ಅಲ್ಲಿ ಇರ್ತಾನೆ. ಕಲಿ ಅಂತಂದ್ರೆ ಅವನು ಒಳ್ಳೆಯ ಗುಣಗಳನ್ನು ದೂರ ಮಾಡುವ, ಕೆಟ್ಟದನ್ನು ಜೋಡಿಸುವ ಕಲಿ. ಆ ಕಲಿ ಎಂದು ಅಲ್ಲಿಂದ ಕಲಿಸಿ ಈ ದನ ಮತ್ತೆ ಎತ್ತು, ದನ ಕಣ್ಣೀರಾಗ್ತಾರೆ. ದನ ಅಲ್ಲ, ಅದು ಭೂಮಿಯ ಪ್ರತಿನಿಧಿ. ಯಾರು ಕಣ್ಣೀರು ಹಾಕಿತ್ತು? ಭೂಮಿ ಕಣ್ಣೀರು ಹಾಕಿತ್ತು. ಅಂದ್ರೆ ಭೂಮಿಯೇ ಗೋವಿನ ದೇಶದಲ್ಲಿ ಭೂಮಿ ಯಾಕೆ ಕಣ್ಣೀರು ಹಾಕಿತ್ತು? ಎತ್ತಿನ 3 ಕಾಲು ಕಂಡಾಗಿದೆ ಅಲ್ಲ, ಭೂಮಿ ಯಾಕೆ ಕಣ್ಣೀರು ಹಾಕಿತ್ತು? ಎತ್ತಿನ 3 ಕಾಲು ಅಂದರೆ ಭೂಮಿ ಯಾಕೆ ಕಣ್ಣೀರು ಹಾಕಬೇಕು? ಎತ್ತು ಅಂತಂದ್ರೆ ವೃಷಭ, ಧರ್ಮದ ವೃಷಭ, ಧರ್ಮದ ಸಂಖ್ಯೆ. ವೃಷ ಅಂತಂದ್ರೆ ವರ್ಷದಿ, ನಮಗೆ ಬೇಕಾದನ್ನು ಕೊಡುವಂತ ಒಂದು ಧರ್ಮ. ಧರ್ಮ ಇದೆ ಅಂತಂದ್ರೆ ನಮಗೆ ಬೇಕಾದ ಸಿಗ್ತದೆ. ಬ್ಯಾಂಕಲ್ಲಿ ಫಿಕ್ಸೆಡ್ ಡಿಪಾಸಿಟ್ ನಾವು ಇಟ್ಟಿದ್ರೆ, ದುಡ್ಡು ಇಟ್ಟಿದ್ರೆ, ಚೆಕ್ ಕೊಟ್ಟರೆ ಬೇಕಾದ ನಾವು ಪಡೆಯಬಹುದು, ಕ್ಯಾಶ್ ನಾವು. ಹಾಗೆಯೇ ಧರ್ಮ ಇದೆ ಅಂತಂದ್ರೆ ನಮಗೆ ಬೇಕಾದ ಕಾಲದಲ್ಲಿ ಸಿಗ್ತಾನೆ ಇದೆ. ವೃಷಭ ಅಂದರೆ ಧರ್ಮದ ವೃಷಭ, ಅಂದರೆ ಧರ್ಮ. ಆ ಧರ್ಮಕ್ಕೆ 4 ಕಾಲಗಳು.
ಕೋಟಿ ಕೋಟಿ ಜನ ಬಂದಿದ್ದಾರೆ. ನಿಮಗೆ ಅನಿಸಿರ್ಬೋದು ಅವರಿಗೆ ಊಟದ ವ್ಯವಸ್ಥೆ ಹಾಗೆ, ಅಷ್ಟು ಜನ ಹೇಗೆ ಊಟ ಮಾಡಿದ್ರು, ಹೇಗೆ ಜೀವನ ನಡೆಸಿದ್ರು, ಯಾರು ಮಾಡಿ ಹಾಕಿದ್ರು ಪ್ರಶ್ನೆ. ಕೋಟಿ ಕೋಟಿ ಜನ ಬಂದರು ಅಂತಂದ್ರೆ, ಒಂದು ಕೋಟಿ ಜನ ಬಂದಿದ್ದಾರೆ ಅಂತಂದ್ರೆ ಅಷ್ಟು ಜನರಿಗೆ ಅಡಿಗೆ ಯಾರು ಮಾಡಿದ್ರು, ಯಾವುದು ಅಲ್ಲಿ ಅಡಿಗೆ ಶಾಲೆ ಎಲ್ಲಿಂದ ಬಂತು, ಕ್ರಮ, ಅದೇ ಜನತೆ ಹೇಗಿದ್ದಾರೆ ಅಂತಂದ್ರೆ ಹತ್ತಾರು ನೂರಾರು ಸಾವಿರಾರು ಆಶ್ರಮಗಳು, ಬೇರೆ 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 ಬಿಡಾರಗಳು. ಆ ಬಿಡಾರದಲ್ಲಿ ಎಲ್ಲ ಇಲ್ಲಿ ಬನ್ನಿ, ನಿಮಗೇನು ಬೇಕು ಇಲ್ಲಿ ಸ್ವೀಕಾರ ಮಾಡಿ, ಯಾರೇ ಬರಲಿ ಅವರಿಗೆ ಫ್ರೀ. ಯಾರು ಅನ್ನ, ರಸ, ವಸತಿ, ಕುಡಿಯುವ ಸಾಲು ಎಲ್ಲ ಪ್ರತಿಯೊಂದು ಆಶ್ರಮದಲ್ಲಿಯೂ ಸಿಗ್ತಿತ್ತು. ಅದನ್ನು ಬೋರು ಪ್ರಾಯಶಃ ಎಲ್ಲಿಯೂ ಕಾಣದಿದ್ದ ಬೋರು. ಸಾಮಾನ್ಯವಾಗಿ ಒಂದು ಧರ್ಮ ದಾನ ನಡೆಯುತ್ತದೆ ಅಂತಂದ್ರೆ ಸುಮ್ಮನೆ ನಡೆಸಲಿಕ್ಕಾಗ್ತದೆ, ಧರ್ಮ ನಡೆಸಲಿಕ್ಕಾಗ್ತದೆ, ದಾನ ಮಾಡಲಿಕ್ಕಾಗ್ತದೆ, ಬೋರ್ಡ್ ಹಾಕಿರ್ತೀವಿ. ಸಹಜವಾಗಿ ನಾವು ಅನ್ನದಾನಕ್ಕೆ ಸಹಕಾರ ಮಾಡಬಹುದು. ನೀವು ಅತಿಥಿಗಳಿಗೆ ಸತ್ಕಾರಕ್ಕೆ ನೀವು ಏನು ಬೇಕಾದರೂ ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೇವೆ, ಅದು ಒತ್ತಾಯ ಅಲ್ಲ. ಸಾಮಾನ್ಯವಾಗಿ ನೋಟಿಸ್ ಬಂದ ಜನರಿಗೆ ಗಮನಕ್ಕೆ ನೀವು ಅಲ್ಲಿ ನೋಡಬೇಕು. ಎಂಥ ಬೋರ್ಡ್ ಇರ್ತದೆ ಅಂತಂದ್ರೆ ಡೊನೇಷನ್ಸ್ ಆರ್ ಎಕ್ಸೆಪ್ಟೆಡ್ ಹಿಯರ್ ಅಲ್ಲ, ಡೊನೇಷನ್ಸ್ ಆರ್ ನಾಟ್ ಎಕ್ಸೆಪ್ಟೆಡ್ ಹಿಯರ್ ಅಂತ ಬೋರ್ಡ್ ನೋಡಬೇಕಾದ್ರೆ ನಮ್ಮ ದೇಶದ ಕುಂಭಮೇಳದಲ್ಲಿ ನಾವು ನೋಡಿದ್ರೆ ಅಂತಹ ಬೋರ್ಡ್ಗಳು ಇರ್ತದೆ. ಅಂದ್ರೆ ದುಡ್ಡು ನಾವು ತೆಗೊಳ್ಳೋದಿಲ್ಲ, ಅಂದ್ರೆ ದುಡ್ಡು ತೆಕ್ಕೊಂಡು ನಾವು ಊಟ ಹಾಕೋದಲ್ಲ, ಬಂದವರಿಗೆಲ್ಲ ಇದು ಧರ್ಮ. ಅಂದ್ರೆ ನಮ್ಮಲ್ಲಿ ಏನಿದೆ ಅದನ್ನು ಹಂಚಲಿಕ್ಕೋಸ್ಕರ ನಮ್ಮ ಜೀವನವನ್ನು ಕೊಡ್ತಾರೆ. ಹಾಗಾಗಿ ಆ ಪ್ರಯಾಗದ ಮೇಳ ಅಷ್ಟು ಯಶಸ್ವಿಯಾಗಿದೆ. ಒಂದು ಕಾರಣ ಅಲ್ಲಿರ್ತಕ್ಕಂತಹ ಧರ್ಮ, ದಾನ, ಬಂದವರಿಗೆಲ್ಲ ಉಚಿತವಾದಂತಹ. ಎಲ್ಲಿವರೆಗೆ ದುಡ್ಡು ಖರ್ಚು ನಮ್ಮದು ಅಂತಂದ್ರೆ ಪ್ರಯಾಗಕ್ಕೆ ಬರುವ ತನಕ ನಮ್ಮ ದುಡ್ಡು ಖರ್ಚು. ಅದರ ದುಡ್ಡು ತುಂಬಾನೇ ಖರ್ಚಾಗಿದೆ. ವಿಮಾನ, ಕೊರೋನಾದಲ್ಲಿ ಡಾಕ್ಟರ್ಗಳು ದುಡ್ಡು ಮಾಡಿದ್ದಾರೆ, ಕುಂಭಮೇಳದಲ್ಲಿ ದುಡ್ಡು ಮಾಡಿದ್ರು ವಿಮಾನದ ಏನು ದುಡ್ಡು, ದಿನಕ್ಕೊಂದು ರೇಟ್, ದಿನಕ್ಕೊಂದು ರೇಟ್, ಫಿಕ್ಸೆಡ್ ರೇಟ್ ಇದೆ. ಅಲ್ಲಿವರೆಗೆ ದುಡ್ಡು, ಟ್ರೈನು, ಬಸ್ಸು, ಕಾರು, ದುಡ್ಡು ಖರ್ಚು. ಅಲ್ಲಿ ಇಳಿದ್ರೆ ಅಲ್ಲಿಂದ ಹೋಗುವ ತನಕ ನಿಮಗೆ ಖರ್ಚೇ ಇಲ್ಲ. ಎಲ್ಲಿ ಬೇಕಾದರೂ ಟೆಂಟ್, ಎಲ್ಲಿ ಬೇಕಾದರೂ ಮಾಡಬಹುದು, ಊಟಕ್ಕೆ ಎಲ್ಲಿ ಬೇಕಾದರೂ ಊಟ ಮಾಡಬಹುದು, ಸ್ನಾನಕ್ಕೆ ದುಡ್ಡಿಲ್ಲ, ಟಾಯ್ಲೆಟ್ ಫ್ರೀ, ಎಲ್ಲವೂ ಫ್ರೀ. ಕುಂಭಮೇಳದಲ್ಲಿ ಎಲ್ಲ ಫ್ರೀ. ಅಲ್ಲಿ ಹೋಗ್ಲಿಕ್ಕೆ ದುಡ್ಡು, ಅಲ್ಲಿ ಬರಲಿಕ್ಕೆ ದುಡ್ಡು ಅಷ್ಟೇ. ಇದು ಧರ್ಮದ ಪಾತ್ರ. ಉದಾಹರಣೆ ಹೇಳಿ, ನಮ್ಮ ಪೂರ್ವಕಾಲದಲ್ಲಿ ನಮ್ಮ ದೇಶ ಅದು ಹೇಗಿತ್ತು ಅಂತಂದ್ರೆ ಉದ್ದಕ ದೇಶದ ಉದ್ದಗಲಕ್ಕೆ ಇಂತಹ ಧರ್ಮದ ತಂತ್ರಗಳು ನಿರಂತರ ಇರ್ತಿತ್ತು. ಧರ್ಮದ ವಶವ ಬೆಳೆದದ್ದು ತಪಸ್ಸಿನಿಂದ. ಧರ್ಮ, ಜಪ, ತಪಸ್ಸು, ಏಕಾದಶಿ, ಉಪವಾಸ ಇವುಗಳಿಂದ ನಮ್ಮ ಧರ್ಮದ ವಶವಾಗಿರ್ತದೆ. ಶೌಚ, ಶೌಚ ಅಂದರೆ ಎರಡು ರೀತಿಯಾದ ಶೌಚ. ಶುಚಿತ್ವ, ಒಂದು ಹೊರಗಿನಿಂದ ಸ್ನಾನ ಮಾಡುವುದು, ಸ್ವಚ್ಛತೆ, ಶುದ್ಧವಾದ ಬಟ್ಟೆಯನ್ನು ಹಾಕೊಳ್ಳುವುದು, ಹೊರಗಿನ ಶೌಚ. ಅದರ ಜೊತೆಗೆ ಒಳಗಿನ ಶೌಚ, ಮನಸ್ಸು, ಒಳಗಿನ ಇಂದ್ರಿಯಗಳು ಅದೆಲ್ಲ ಶುಚಿಯಾಗಿರಬೇಕಾಗುತ್ತೆ. ಒಳಗಿನ ಶೌಚ, ಅಲ್ಲಿ ಧರ್ಮ ಇರ್ತದೆ. ದೇವಸ್ಥಾನ, ನಮ್ಮ ಮನೆ, ದೇವಸ್ಥಾನ ಹೇಗಿರಬೇಕು ಅಂದರೆ ಶುಚಿಯಾಗಿದೆ ಅಂತಂದ್ರೆ ಅಲ್ಲಿ ಧರ್ಮ ಚೆನ್ನಾಗಿರ್ತದೆ ಅಂತ. ಶೌಚ, ತಪಶೌಚ, ದಯ, ಇನ್ನೊಬ್ಬರ ಬಗ್ಗೆ ದಯ. ಒಬ್ಬ ಕಷ್ಟದಲ್ಲಿದ್ದರೆ ಅವನ ಸಮಸ್ಯೆಯಲ್ಲಿ ನಾವು ಸ್ಪಂದಿಸಬೇಕು, ಅಲ್ಲಿ ಧರ್ಮ ಇರ್ತದೆ. ಒಬ್ಬ ಕಷ್ಟದಲ್ಲಿದ್ದರೆ ಅವನ ಹತ್ರ ಹೋಗಿ, ನಿನಗೆ ಯಾಕೆ ಕಷ್ಟ ಬಂದಿದೆ ಗೊತ್ತಾ, ನಂದೇ ಶಾಪ, ಇನ್ನಷ್ಟು ಹೊಟ್ಟೆ ಉಳಿಸುವುದಲ್ಲ, ಚಿಂತೆ ಮಾಡಬೇಡ, ನಿನಗೆ ನಾನಿದ್ದೇನೆ, ನಿನಗೆ ಏನು ಬೇಕು ಹೇಳು. ಇದು ದಯ. ಅಲ್ಲಿ ಎಲ್ಲಿ ದಯ ಇರ್ತದೆ ಅಲ್ಲಿ ಧರ್ಮ ಇರ್ತದೆ. ತಪಶೌಚ ದಯ, ನಾಲ್ಕನೇದು ಸತ್ಯ. ಈ ಕಲಿ ಮೂರು ಕಾಲಕ್ಕೂ ಮಾಡಿದ ತಪಸ್ಸು ಇಲ್ಲ, ಶೌಚ ಶುಚಿತ್ವ ಇಲ್ಲ, ಹೊರಗೂ ಶೌಚ ಇಲ್ಲ, ಒಳಗೂ ಶೌಚ ಇಲ್ಲ, ದಯ ಇಲ್ಲವೇ ಇಲ್ಲ. ಮೂರು ಕಾಲ ಪೂರ್ಣ ಮಾಡಿದ್ದ. ಕೃತಯುಗದಲ್ಲಿ 4 ಪೂರ್ಣ ಪ್ರಮಾಣದಲ್ಲಿ, ತ್ರೇತಾಯುಗ ಬಂದಾಗ 1 ಕಡಿಮೆ, ದ್ವಾಪರ ಯುಗ ಬಂದಾಗ 2, ಕಲಿಯುಗ ಬಂದಾಗ ಸತ್ಯವೂ ಇಲ್ಲ. ಕೋರ್ಟ್ನಲ್ಲಿ ಹೋಗಿ ನಾನು ಸತ್ಯನೇ ಹೇಳ್ತೇನೆ, ಇಬ್ಬರು ಹೇಳ್ತಾರೆ, ಇಬ್ಬರು ಸತ್ಯ ಹೇಳಿದ್ರೆ ಸಾಧ್ಯ ಇಂಪಾಸಿಬಲ್. ವಿರುದ್ಧವಾದ ನಮ್ದೇ ತಗೋ ಹೇಳ್ತಾರೆ, ನಮ್ದೇ ತಗೋ ಹೇಳ್ತಾರೆ, ಇಬ್ಬರು
ಇನ್ನಷ್ಟು ಪ್ರವಾಹ ಹರಿಯುತ್ತದೆ. ನೀವು ಸುಮ್ಮನೆ ಕೂತಿದ್ರು ಪರವಾಗಿಲ್ಲ, ಕಣ್ಣೀರು ಖಾಲಿ ಮಾಡ್ತೀರಾ ಬೇಡಿ, ಬಹಳ ಕಷ್ಟ, ಏನು ಬೇಜಾರು ಮಾಡಬೇಡಿ ಅಂತ ಹೇಳಿದ್ರೆ ಇನ್ನಷ್ಟು ಪ್ರವಾಹ ಜಾಸ್ತಿ ಆಗ್ತದೆ ಹೊರತು ಕಣ್ಣೀರು ಬರೆಸುವ ಕಾರ್ಯಕ್ರಮ ಅಲ್ಲ. ಆ ಕಣ್ಣೀರಿಗೆ ಮೂಲ ಅದನ್ನು ಪರಿಹಾರ ಮಾಡಬೇಕು. ಪರೀಕ್ಷೆ ಮಾಡಿದ ಕೆಲಸ ಏನಂದರೆ ಗೋವಿನ ಹತ್ರ ಹೊರಬೇಡ ಅಂತ ಹೇಳಿ ಅದರ ಅಳಿವಿಗೆ ಕಾರಣವಾಗಿರ್ತಕ್ಕಂಥದ್ದು ಧರ್ಮದ ವಿಷಮದ ದೋಷ. 3 ಪಾದ ಕತ್ತರಿಸಿ ಆಪರೇಷನ್ ಮಾಡಿದ ನಮ್ಮ ದೇಶದಲ್ಲಿ ರಾಜನೇ ಮಾಡಿದ ಮೊದಲನೇ ಆಪರೇಷನ್ 100% ಸಕ್ಸಸ್. ಅದು ಹೇಗೆ ಅಂತಂದ್ರೆ 3 ಕಾಲನ್ನು ಜೋಡಿಸಿದ, ತಪಸ್ಸನ್ನು ಮಾಡಿಸಿ ತಪಸ್ಸಿನ ಕಾಲನ್ನು ಜೋಡಿಸಿದ, ದಯೆಯನ್ನು ಹೊರಿಸಿ ಆ ಕಾಲವನ್ನು ಕೂಡಿಸಿದ, ಶೌಚವನ್ನು ವ್ಯವಸ್ಥೆ ಮಾಡಿಸಿ, ಸ್ವಚ್ಛ ಭಾರತ ಸ್ವಚ್ಛ ದೇಶ ಆ ವ್ಯವಸ್ಥೆಯನ್ನು ಮಾಡಿಸಿ, ಇನ್ನೊಂದು ಧರ್ಮದ ವಿಷದ ಪಾದವನ್ನು ಜೋಡಿಸಿದ, 4 ಪಾದದಲ್ಲಿ ಧರ್ಮದ ವಿಷವ ನಿಲ್ಲುವ ಹಾಗೆ ಮಾಡಿದ ದೊಡ್ಡ ರಾಜ ಆ ಪರೀಕ್ಷೆಗಳು. ನಮ್ಮ ದೇಶಕ್ಕೆ ನಿರಂತರ ಇಂಥ ಪರೀಕ್ಷೆಗಳೇ ಬರಲಿ ಅಂತ ಹಾರೈಸಿದ ಆ ಪರೀಕ್ಷೆಗಳು ಎಲ್ಲಿವರೆಗೆ ಬೀರ್ತಾರೆ ನಮ್ಮ ದೇಶಕ್ಕೆ ಕಷ್ಟನೇ ಇಲ್ಲ. ನಮ್ಮ ದೇಶ ಸುಭಿಕ್ಷ ಸಮೃದ್ಧವಾಗಲಿಕ್ಕೆ ಸಾಧ್ಯ. ಎಂಥದ್ದು ನಮ್ಮ ದೇಶದಲ್ಲಿ ನಾವು ಇತ್ತೀಚೆಗೆ ಏನಿತ್ತು ಅಂತಂದ್ರೆ, ಇದು ನನ್ನ ಜಾಗ ಅಂತ ಹೇಳಿದ್ರೆ ಅವರ ಹೆಸರಿಗೆ ಆ ಜಾಗ ಹೋಗ್ತದೆ. ನಮ್ಗೆ ಗೊತ್ತಿಲ್ಲ, ನಾವು ನಮ್ಮ ಜಾಗ ಅಂತ ಹೇಳೋದು. ಆ ಜಾಗ ಅವರಿಗೆ ಹೋಗ್ತಿತ್ತು. ಅದೇ ವಕ್ಫ್ ಬೋರ್ಡ್. ಆ ವಕ್ಫ್ ಬೋರ್ಡಿನ ಹಲ್ಲುಗಿಂತ ಪರೀಕ್ಷಿತರು ನಮ್ಮ ದೇಶದಲ್ಲಿದ್ದಾರೆ ಅಂತಂದ್ರೆ ಇದು ನಮ್ಮ ದೇಶದ ರಾಜರುಗಳೇ ಬರ್ತಾ ಇರಲಿ, ನಮ್ಮ ಕರ್ನಾಟಕಕ್ಕೂ ಅಂಥ ರಾಜರುಗಳೇ ಬರಲಿ ಅಂತ ನಾವು ಪ್ರಾರ್ಥನೆ ನಾವು ಮಾಡಬೇಕಾದ್ರು. ನಿರಂತರ ಪರೀಕ್ಷೆಗಳು ದೇಶದಲ್ಲಿ ಒಳ್ಳೆಯ ಸುಭಿಕ್ಷೆ, ಒಳ್ಳೆಯ ಸಮೃದ್ಧಿ, ಒಳ್ಳೆಯದನ್ನು ನಡೆಸಿ ಒಳ್ಳೆಯ ರಾಜ ಅಂತ ಪ್ರಖ್ಯಾತಿಯನ್ನು ಪಡೆದ ಪರೀಕ್ಷಿತ ಧನುರುದ್ಯಮ್ಯ ಪಾಂಡವ. ಒಂದು ದಿನ ಹೊರಟ ಧನು ಕೈಯಲ್ಲಿ ಬಿಲ್ಲು ಬಾಣ ಕ್ಷತ್ರಿಯರಿಗೆ ವಿಹಿತವಾದ ಆಯ್ತು. ಅದನ್ನು ಹಿಡ್ಕೊಂಡು ಬೇಟೆಯಾಡಲಿಕ್ಕೆ ಪರೀಕ್ಷೆ. ಇದು ಧರ್ಮ ಅಧರ್ಮ ಎರಡು ರೀತಿಯೂ ವ್ಯಾಖ್ಯಾನ ಮಾಡ್ತಾರೆ. ಪ್ರಾಣಿಗಳನ್ನು ಕೊಡುವುದು ಅಧರ್ಮ. ಒಂದು ಪ್ರಾಣಿ ಕಾಡಲ್ಲಿ ಆರಾಮವಾಗಿ ಇರ್ತದೆ, ಅದನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ. ಈಗಿನ ಕಾಲದಲ್ಲಿ ಕೂಡ ಒಂದು ಕಾನೂನು ಬದ್ಧ. ಒಂದು ಹುಲಿಯನ್ನು ಬಂದ ಅಂತಂದ್ರೆ ಅವರಿಗೆ ಪ್ರಾಣಿಯನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ. ಯಾಕಂದ್ರೆ ಪ್ರಾಣಿ ನಮ್ಮ ಹಾಗೇನೆ ಅದು ಬದುಕಬೇಕು. ಅದನ್ನು ಗೊತ್ತಾಗ ರಾಜ ಅಂತಂದ್ರೆ ಧರ್ಮನ ಒಂದು. ಇನ್ನೊಂದು ಬದಿ ನಮ್ಮ ಬೀದಿಗೆ ಆನೆ ಹೋಗ್ತೀವಿ. ಆನೆ ಇಡೀ ಬೀದಿಯನ್ನು ಗಡಗಡ ಅಂತ ನಡಗಿಸಿತು. ಇದು ಧರ್ಮ. ಆನೆ, ಹುಲಿ, ಸಿಂಹ, ಚಿರತೆ ಕಾಡಲ್ಲಿ ಬದುಕಬೇಕು. ನಾವು ನಾಡಲ್ಲೇ ಬದುಕಬೇಕು. ಒಪ್ಪಂದ ನಮ್ಮ ಪ್ರಾಣಿಗಳು ಒಪ್ಪಂದ. ಆ ಪ್ರಾಣಿ ಕಾಡನ್ನು ಬಿಟ್ಟು ಬಂದರೆ, ಈಗ ನಾವು ನಾಡ ಬಿಟ್ಟು ಕಾಡಿಗೆ ಬಂದೆವು, ಕುರಿತಿದ್ದ ನಾವು ಕೊಂಡಿದ್ದು, ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ, ಕೋರ್ಟಿಗೆ ಹೋಗ್ಲಿಕ್ಕಿಲ್ಲ, ಮತ್ತೆ ನಾಡಿದ್ದ ಕಾಡಿಗೆ ಹೋಗ್ಲಿಕ್ಕೆ ಯಾರು ಕೇಳ್ತೇವೆ. ಅದೇ ರೀತಿ ಪ್ರಾಣಿಗಳ ಬಗ್ಗೆ ನಮ್ಮ ಹಾಗೆ ಪ್ರಾಣಿ ಕಾಡನ್ನು ಬಿಟ್ಟು ನಾಡಿಗೆ ಬಂದಿದೆ ಅಂತಂದ್ರೆ ಇದು ಸಮಸ್ಯೆ ಅಲ್ಲ. ಮಂಗಳೂರಿನಲ್ಲಿ ಒಂದು ಹುಲಿ, ಸಿಂಹ ಕೆಲವು ಜೊತೆಗೆ ಓಡ್ತಾ ಇದೆ. ಯಾರಾದರೂ ಮನೆ ಬಿಟ್ಟು ಹೊರಗೆ ಬಂದು ನಮ್ಮ ಮನೆ ಬೀಗೇಜ 10 ಬಾರಿ 100 ಬಾರಿ ವಿಚಾರ ಮಾಡಲಿಕ್ಕೆ ಎಂದಿದೆ. ಎಲ್ಲಿಯಾದರೂ ಒಂದು ಶಬ್ದ ಆಯಿತು ಅಂತಂದ್ರೆ ನಮ್ಮ ಮಕ್ಕಳೇ ಹುಲಿ ಗೊಬ್ಬೆ ಆಗ್ತದೆ. ನಾಡಿನ ನಾಡಿಗೆ ಹುಲಿ ಸಿಂಹಗಳು ಬಂದಾಗ ಅದರ ಜವಾಬ್ದಾರಿ ರಾಜನಿಗೆ. ಆಗ ಹುಲಿ ಸಿಂಹವನ್ನು ಇಲ್ಲಿಂದ ಓಡಿಸಿ ಅದು ಓಡಲಿಲ್ಲ ಏನು ಶಿಕ್ಷೆ ಕೊಡಬೇಕೋ ಕೊಡಬೇಕಾದ್ರು ರಾಜನ ಕರ್ತವ್ಯದಲ್ಲಿ ಸೇರಿಸಬೇಕು. ಹಾಗಾಗಿ ಪರೀಕ್ಷೆ ಹತ್ರ ಬಂದಾಗ ಆಕ್ಷೇಪ ಬಂದಾಗ ಹುಲಿ, ಸಿಂಹ, ಚಿರತೆಗಳು ನಮಗೆ ಹಿಂಸೆ ಕೊಡ್ತವೆ ಅಂತ ಪ್ರಾಣಿಗಳ ಮನುಷ್ಯನ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರ ಇರ್ಬೋದು. ಆಗಲ್ಲ ಅಲ್ಲಿ ಮೌನ ತಲೆದಿದೆ. ಪರೀಕ್ಷಿತ ಕಾಡಿಗೆ ಹೋಗ್ತಾರೆ. ಮೃಗಜ ಅಂತಂದ್ರೆ ಕಾಡಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆದಾಗ ಅದನ್ನು ಸಮತೋಲನೆ ಮಾಡಲಿಕ್ಕೋಸ್ಕರವಾಗಿ ಕಾಡಿಗೆ ಪ್ರವೇಶ ಮಾಡಿದ ಪರೀಕ್ಷೆ. ಒಂದು ಜಿಂಕೆ ತುಂಬಾ ಆಕರ್ಷಕ ಆಗಿತ್ತು. ಆ ಜಿಂಕೆಯ ಬೆಲೆ ಹಿಂದೆ ಪರೀಕ್ಷೆ ಓಡ. ಜಿಂಕೆ ಓಡುವ ಕ್ರಮ ಅದರ ಕಾಲಿನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಜಿಂಕೆ ಅದು ಹೇಗೆ ಅಂತಂದ್ರೆ ವಿಯತಿ ಬಹುತರ
ಜಿಂಕೆಯ ಬೆನ್ನ ಹಿಂದೆ ಹೋದ, ಅವನಿಗೆ ಜಿಂಕೆ ಸಿಗಲೇ. ಈ ಕಥೆ ಭಾಗವತದಲ್ಲಿ ಜಿಂಕೆಯ ಬೆನ್ನ ಹಿಂದೆ ಹೋದ, ಜಿಂಕೆ ಸಿಗಲಿಲ್ಲ. ಜಿಂಕೆಯ ಬೆನ್ನ ಹಿಂದೆ ಪಾಂಡವರು ಹೋದರು, ಜಿಂಕೆ ಸಿಗಲಿಲ್ಲ. ಮಹಾಭಾರತದಲ್ಲಿಯೂ ಈ ಕಥೆಯನ್ನು ಹೇಳ್ತಾರೆ. ರಾಮಾಯಣಕ್ಕೆ ಬಂದರೆ ಸೀತಾದೇವಿ ಬಂಗಾರದ ಜಿಂಕೆಯ ಅಪೇಕ್ಷೆ ಪಟ್ಟು ಅವರೆಯವರನ್ನು ಕಳುಹಿಸಿ ಆ ಚರ್ಮ ಇಟ್ಕೊಂಡು ಬಾ, ಕೊನೆಗೆ ಜಿಂಕೆ ಸಿಗ್ತದೆ, ಜಿಂಕೆಯೇ ಇಟ್ಕೊಂಡು ಬಾ ಅಂತ ರಾಮದೇವರನ್ನು ನಮ್ಮ ದೇವರೇ ಜಿಂಕೆಯ ಬೆನ್ನ ಹಿಂದೆ ಸಿಕ್ಕಿದ ಜಿಂಕೆ ಎಲ್ಲಿಯೂ ಭಾಗವತ ಇದೆ, ಮಹಾಭಾರತ ಇದೆ, ರಾಮಾಯಣ ಇದೆ, ಎಂತೆಂಥ ವೀರಾದಿ ವೀರರು ಜಿಂಕೆಯ ಬೆನ್ನ ಹಿಂದೆ ಹೋದರು, ಯಾರಿಗೂ ಜಿಂಕೆ ಸಿಗಲಿಲ್ಲ. ಮಹಾಸ್ಪದ ಕಥೆಯನ್ನೇ ರಾಮಾಯಣ, ಮಹಾಭಾರತ, ಭಾಗವತ ನಮ್ಮ ಕಾಲದಲ್ಲಿಯೂ ನಡೆಯುತ್ತಂತೆ ಕಥೆ. ಮಾಯಾಮೃಗ ಒಂದು ಸೀರಿಯಲ್ ಬಂತು, ನಮ್ಮ ಜನ ಕಣ್ಣೀರು ಹಾಕಿದ್ದೇ ಅದು ಕೊನೇ ದಿನ ಆ ಸೀರಿಯಲ್ ನಡೀತಾ ಇತ್ತು. ನನ್ನೊಂದು ಕಡೆ ಪ್ರವಚನ ಇತ್ತು ಉಡುಪಿಯ ಅಂತ. ನಾನು ಪ್ರವಚನಕ್ಕೆ ಹೋಗ್ತಾ ಇದ್ದೆ. ನಾನು 3 ಗಂಟೆ, ಸುಮಾರು 3 ಗಂಟೆಗೆ ಉಡುಪಿಯಿಂದ ಬರ್ತಿದ್ದೆ ಉಪನ್ಯಾಸಕ್ಕೆ. ನಮ್ಮ ಒಂದು ಆತ್ಮೀಯರು ಸಿಕ್ಕಿದ್ರು, ಸ್ವಾಮಿಯಲ್ಲಿ ಹೊರಟಿದ್ದೇನೆ. ನಾನು ಹೇಳಿದೆ ನಮ್ಮ ಶಿಕ್ಷಣಾಗಿತ್ತು ಅಂತ ಹೇಳಿದೆ. ಇಲ್ಲ, ನನಗೆ ಕೇಳಿದ ಸುದ್ದಿ ಎಲ್ಲಿ ಹೊರಟಿದೆ, ನಾನು ಉಪನ್ಯಾಸಕ್ಕೆ ಹೊರಟಿದ್ದೆ. ಅವರು ಹೇಳಿದರು, ಈ ಹೊತ್ತಿಗೆ ಏನು ಉಪನ್ಯಾಸ? ಕರೆದಿದ್ದಾರೆ, ಹೋಗ್ತೇನೆ. ಅಲ್ಲ, ಈ ಹೊತ್ತಿಗೆ ಉಪನ್ಯಾಸಕ್ಕೆ ಹೋದ್ರೆ ನಿಮ್ಮ ಉಪನ್ಯಾಸಕ್ಕೆ ಯಾರು ಬರ್ತಾರೆ? ಬರ್ತಾರೆ. ಅವರು ಹೇಳಿದಾಗ ನೀವು ಹೋಗ್ತೇನೆ, ಯಾರೋ ಪ್ರವಚನ. ನಾನು ವಾಪಸ್ ಬಂದ ಮೇಲೆ ಕೇಳಿದೆ, ಅಲ್ಲ ನೀವು ಯಾಕೆ ಹೇಳಿದ್ರಿ? ವಿಷಯ ಯಾವುದು? ವಿಷಯ ಯಾವುದು? ಸ್ವಾಮಿ, ಈ ಹೊತ್ತಿಗೆ ಬ್ರಹ್ಮದೇವರು ಒಬ್ಬರು ಬರ್ತಿದ್ದ ಅವರನ್ನು ಯಾಕೆ ಅಂತ ಕೇಳಿದೆ. ಈಗ ಅದು ಮಾಯಾಮೃಗ ನಡೀತಾ ಇದೆ. ಈ ಮಾಯಾಮೃಗದ ಸಮಯದಲ್ಲಿ ಯಾರು ನಿಮ್ಮ ಹತ್ರ ಹೋಗಿಲ್ಲ, ಎಲ್ಲ ಮಾಯಾಮೃಗದ ಬೆಲೆ ಹಿಂದೆ ಹೋಗಿದ್ದಾರೆ. ಅಷ್ಟು ಪ್ರಸಿದ್ಧವಾದದ್ದು ಸೀರಿಯಲ್ ಅದು. ಅದು ಕೊನೇ ದಿನ ಎಲ್ಲ ಕಣ್ಣೀರು ಹಾಕಿದ ತೆಂಗಿನಕಾಯಿ ಕೂಡ ಮಾಡಿದ್ರು ಲಾಸ್ಟ್ ದಿನ. ಆದರೆ ಆ ಸೀರಿಯಲ್ನ ರಿಸಲ್ಟ್ ಕೇಳಿದ್ರೆ ಜಿಂಕೆ ಸಿಕ್ಕಿದ, ಮೃಗ ಸಿಕ್ಕಿದ, ಸಿಕ್ಕಿಲ್ಲ, ಅದು ಮಾಯಾಮೃಗ, ಅದಕ್ಕೆ ಕಣ್ಣೀರು ಹಾಕಿದ್ದು. ರಾಮಾಯಣ, ಮಹಾಭಾರತ, ಭಾಗವತ, ನಮ್ಮ ಭಾರತದಲ್ಲಿ ಕೂಡ ಆ ಸೀರಿಯಲ್ ಮುಗಿತೇ ಹೊರತು ಮೃಗ ಸಿಗಲಿಲ್ಲ. ಅಂದ್ರೆ ಸಂಸ್ಕೃತದಲ್ಲಿ ಒಳ್ಳೆಯ ಮೃಗ. ಮೃಗ ಅಂದರೆ ಏನು ಅಂತಂದ್ರೆ ಮೃಗ್ಯತೆ ಇದೆ ಮೃಗ. ಯಾವುದನ್ನು ನಾವು ಹುಡುಕೊಂಡು ಹೋಗ್ಬೇಕು, ನಾಲಭ್ಯತೆ ಯಾವುದು ಸಿಗುವುದಿಲ್ಲ, ಅದು ಮೃಗ ಅನ್ವೇಷಣೆ. ಅದನ್ನು ಹುಡ್ಕೊಂಡು ಹೋಗ್ಬೇಕು, ಹುಡ್ಕೊಂಡು ಹೋದ್ರೆ ಸಿಗುತ್ತಾ ಅಂತಂದ್ರೆ ಸಿಗುವುದಿಲ್ಲ, ಅದಕ್ಕೆ ಮೃಗ ನಮಗೆ ಅರ್ಥ ಆಗಬೇಕು. ಅದು ಮಾಯಾಮೃಗ ಅಂತ ಅದನ್ನು ಕರೆದಿದ್ದಾರೆ. ಮೃಗ ಅಂತಂದ್ರೆ ಹುಡುಕೊಂಡು ಹೋಗ್ಬೇಕು, ಯಾವುದರ ಬೆನ್ನ ಹಿಂದೆ ಹುಡ್ಕೊಂಡು ಹೋಗ್ತೇವೆ, ಹುಡುಕಿದಾಗ ಸಿಗುವುದಿಲ್ಲ, ಅದು ಮೃಗ. ಪರೀಕ್ಷಿತ ಆ ಮೃಗದ ಬೆನ್ನ ಹಿಂದೆ ಹೋದ, ಸಿಗಲಿಲ್ಲ. ಮನೆಗೆ ಸಾಯಂಕಾಲ ಆಯಿತು, ಅವನು ಆಶ್ರಮದ ಕಡೆಗೆ ನೋಡಿ. ಅದಕ್ಕೆ ಪರೀಕ್ಷಿತ ಗ್ರೇಟ್ ಅಂತ ಅವನಿಗೆ ಮೃಗ ಸಿಗಲಿಲ್ಲ. ಸುಮ್ಮನೆ ಮೃಗ ಸಿಕ್ಕಿದ್ರೆ ಈ ಆಶ್ರಮಕ್ಕೆ ಬರ್ತಿರ್ಲಿಲ್ಲ. ಆಶ್ರಮಕ್ಕೆ ಯಾಕೆಂತಂದ್ರೆ ಅವನಿಗೆ ಮೃಗ ಸಿಗಲಿಲ್ಲ, ಹಾಗಾಗಿ ಆಶ್ರಮದ ಕಡೆಗೆ ಅವನು ತಿರುಗಿದ. ಮೃಗದ ಬೆನ್ನ ಹಿಂದೆ ಅವನು ಹೋದ. ಆಶ್ರಮಕ್ಕೆ ಹೋದರೆ ಆಶ್ರಮದಲ್ಲಿ ಯಾವುದೇ ರೀತಿಯಾದ ಸ್ವಾಗತ ಸರ್ಕಾರ ಅವನಿಗೆ ಸಿಗಲೇ. ಸಾಮಾನ್ಯವಾಗಿ ಒಬ್ಬ ರಾಜ ಅಲ್ಲ, ಒಬ್ಬ ಮಂತ್ರಿ ಅಲ್ಲ, ನನ್ನಂತವ್ರಿಗೆ ಹೋಗೋದು ನಿರೀಕ್ಷೆ ಮಾಡ್ತೇವೆ. ಯಾರಾದ್ರೂ ಮಾತಾಡಿಲ್ಲ, ಯಾರು ಮಾತಾಡಿಸಿಲ್ಲ ಅಂದ್ರೆ ತುಂಬಾ ಬೇಜಾರಾಗಿದೆ. ಆ ದೇವಸ್ಥಾನ ಬೇಡ್ರಿ, ಯಾರು ಮಾತಾಡಿಸಲ್ಲ, ಹೋಗುದೇ ಅಲ್ಲ. ನೋಡಿ, ಈ ದೇವಸ್ಥಾನಕ್ಕೆ ಹೋದ್ರೆ ಮಾತಾಡಿಸ್ತಾರೆ, ತುಂಬಾ ಚೆನ್ನಾಗಿದೆ, ಎಲ್ಲಿ ಹೋಗೋಣ. ಸಾಮಾನ್ಯವಾಗಿ ಹಾಗಿದೆ, ಎಲ್ಲಿ ನಮ್ಮನ್ನು ಗಮನಿಸ್ತಾರೆ ಆ ಜಾಗಕ್ಕೆ ಹೋಗಲಿಕ್ಕೆ ತುಂಬಾ ಇಷ್ಟ ಆಗಿದೆ. ಅದು ರಾಜಾತಿ ರಾಜ ಪರೀಕ್ಷಿತ, ಇಡೀ ಭಾರತದ ದೇಶದ ರಾಜ. ಅವನು ಬರ್ತಾನೆ ಆಶ್ರಮಕ್ಕೆ ಅಂತಂದ್ರೆ ಇಡೀ ಆಶ್ರಮನೇ ಸ್ವಾಗತ ಮಾಡಬೇಕಾಗಿ ಒಬ್ಬರಿಗೊಬ್ಬರು ಸ್ವಾಗತ ಮಾಡಲಿಲ್ಲ. ಅಲಬ್ಧ ತದಭೂಮ್ಯಾತಿ ಅಂತ ಭಾಗವತ ಹೇಳಿದೆ. ಯಾರಾದರೂ ಒಂದು ಮನೆಗೆ ಬಂದರೆ ಋಣಾನಿ ಭೂಮಿ ದಕ ಚತುರ್ಥಿ ಸುಕೃತಾಚವ ಚತ್ವಾರಿ ನ ವಿಸ್ತಾರ್ಯಂತೆ. ಒಂದು ಮನೆಗೆ ಬಂದರೆ 4 ಉಪಚಾರಗಳು ಖರ್ಚಿದರಿಂದ ಉಪಚಾರ 4. ಯಾರಾದರೂ ಮನೆಗೆ ಬಂದರೆ ಋಣಾನಿ ಭೂಮಿ ಉದಕ ಸುನೃತಾವಾಗಿ ಮನೆಗೆ ಬಂದರೆ ಮೊದಲು ಜಾಗ ತೋರಿಸಿ. ಭೂಮಿ ಇಲ್ಲ, ಹುಲ್ಲು. ಹುಲ್ಲು ಅಂತಂದ್ರೆ ಆಸನ, ಈ ಹುಲ್ಲಿನಿಂದ ನೇಯ್ದ ಆಸನ.
ನಾವು ಕೇಳಿದ್ರೆ ಅಲ್ಲ, ಒಂದು ಪಾತ್ರೆ, ಶುದ್ಧವಾದ ಪಾತ್ರೆಯಲ್ಲಿ ನೀರು ಹಾಕಿ, ಒಂದು ಕುಜಿಯಲ್ಲಿ ನೀರು ಹಾಕಿ ಪಕ್ಕದಲ್ಲಿ ಬೆಲ್ಲ ಇಡ್ತೀವಿ. ಅದನ್ನು ಅಂದರೆ ನೀರು ಬೆಲ್ಲ ದೊಡ್ಡ ಉಪಚಾರ. ನಮ್ಮಲ್ಲಿ ಇವತ್ತು ಒಂದು ಸಾಂಪ್ರದಾಯಿಕ ಸರ್ಕಾರದಲ್ಲಿ ಇವತ್ತು ಮುಂಜಿ ಮದುವೆಗಳಲ್ಲಿ ಮಾಡ್ತಾರೆ. ನೀರು ಗೊತ್ತಿಲ್ಲ, ಅದು ಬೇರೆ. ಆದರೆ ಅದನ್ನು ಇಡುವ ಕ್ರಮ ಇದೆ, ನೀರು ಬೆಲ್ಲ. ಆದರೆ ನಮ್ಮ ಕೃಷಿಯ ಪರಿಹಾರಕ್ಕೆ ನೀರು ಬೆಲ್ಲಕ್ಕಿಂತ ಶ್ರೇಷ್ಠವಾದ ಉಪಚಾರ ಮತ್ತೊಂದಿಲ್ಲ. ಎಷ್ಟು ಚೆನ್ನಾಗಿದೆ. ನೀರು ಸಿಹಿ ಅಲ್ಲ ಅಂತ ಬೆಲ್ಲ ಇಡುವುದಲ್ಲ. ಕೆಲವರಿಗೆ ನೀರು ಕುಡಿದರೆ ಶೀತ ಆಗಿದೆ, ನೆಗಡಿ ಆಗಿದೆ, ಅದು ನೀರು. ಬಿಸಿನೀರು ಕುಡಿದರೆ ತಾಪ ಜಾಸ್ತಿ ಆಗುತ್ತೆ, ತಣ್ಣೀರು ಕುಡಿದರೆ ಶೀತ ಆಗುತ್ತೆ. ಅದಕ್ಕೆ ಬೆಲ್ಲ ತಿಂದು ನೀರು ಕುಡಿದರೆ ಶೀತ ಆಗುತ್ತೆ. ಯಾಕಂದರೆ ಆ ಬೆಲ್ಲದಲ್ಲಿ ಸುಣ್ಣದ ಅಂಶ ಇದೆ. ಅದು ಗಂಟಲಲ್ಲಿ ಸಿಕ್ಕಿದರೆ ಅದು ಆ ಗಂಟಲಿನ ರೋಗವನ್ನು ಪರಿಹಾರ ಮಾಡುತ್ತೆ. ಹಾಗಾಗಿ ನೀರು ಹೊಟ್ಟೆ ತುಂಬ ಕೃಷಿ ಪರಿಹಾರ ಆಗುವಷ್ಟು ನೀರು ಕುಡಿಬೇಕು. ಬೆಲ್ಲ ತಿನ್ನಿ, ಬೆಲ್ಲ ಇಳಿಸಿ ಕೇಳಿದ್ರೆ ಮಾಡೋಣ ಸರ್ಕಾರ. ಇವತ್ತೆಲ್ಲ ನಮ್ಮದು ಹೈಫೈ ಏನು ಅಂದರೆ ಕಾಫಿಯೇ ಆಗಬೇಕು, ಟೀಯೇ ಆಗಬೇಕು. ಹಾಗಾಗಿ ಮನೆ ಬಾಗಿಲಲ್ಲೇ ನಿಂತು ಹಾಯ್ ಹಾಯ್ ಚೆನ್ನಾಗಿದ್ದೀರಾ ಅಲ್ಲಿಂದಲೇ ಕಳಿಸ್ತೇವೆ. ಮನೆಗೆ ಬಂದರೆ ಎಲ್ಲಿ ಕಾಫಿ ಕೊಡಬೇಕಾಗುತ್ತೋ, ಎಲ್ಲಿವರೆಗೆ ಹಾಲು ಅದು ಹುಡುಕುವುದು ಯಾರು, ಬಿಸಿ ಮಾಡೋದು ಯಾರು, ಇದೆಲ್ಲ ಸಮಸ್ಯೆಗಳು. ಅಲ್ಲಿಂದಲೇ ಕಳಿಸಿಕೊಡೋದು. ಅದನ್ನೆಲ್ಲ ಹಾಗಿರಲಿಲ್ಲ. ಯಾರಾದರೂ ದಾರಿಯಲ್ಲಿ ಬಂದರೆ ಅವರನ್ನು ಕರೆದು ಮನೆಯೊಳಗೆ ಕೂಡಿಸಿ ಅವರಿಗೆ ಸರ್ಕಾರ ಖರ್ಚಿನ ನೋಡಿ. ತ್ರಿನಾಡಿ ಒಂದು ಚಾಪೆ ಹಾಕಿ ಏನು ಖರ್ಚು, ಭೂಮಿ ಮನೆ ದೊರೆತಕ್ಕೆ ಅಂತ ಉದಕ ನೀರು ಮನೆಯಲ್ಲಿ ಚತುರ್ಥಿ ಸುಂದರ ಜಪ ಒಳ್ಳೆಯ ಮಾತು ಚೆನ್ನಾಗಿಲ್ಲ. ಎಲ್ಲಿಂದ ಬಂದಿದೆ ನಮಗೆ ಭಯ. ಮಾತು ಶುರು ಮಾಡಿದರೆ ಅದು ಮಾತು ಎಂಡ್ ಆಗದಿದ್ದರೆ ನಾವು ಧಾರಾವಾಹಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಏನಿದ್ರು ಅಲ್ಲಿಂದ ಮಾತೆ ಬಾಯಿ ತೆರೆದರೆ ಎಲ್ಲಿ ಏ ಗಂಟು ಬಿಡ್ತಾರೋ ಅಂತ ಭಯ ನಮಗೆ. ಹಾಗಾಗಿ ಹೇಳಿ ಕಳಿಸ್ತೀವಿ. ಉಪಚಾರ ಕೊಟ್ಟು ಮನೆಯಲ್ಲಿ ನಡೀತಿತ್ತು. ಅಲಬ್ಧ ದೃಢಭೂಮಿಯಾಗಿ ಆಶ್ರಮದಲ್ಲಂತೂ ಇರಲೇಬೇಕಾದ್ದು. ಸಿಗಲಿಲ್ಲ ಅಲಬ್ಧ ದೃಢಭೂಮಿಯಾಗಿ ದೃಢಭೂಮಿ ಯಾವುದೂ ಇಲ್ಲ. ಸರ್ಕಾರನೇ ಇಲ್ಲ, ಸ್ವಾಗತ ರಾಜ್ಯ ಯಾವುದೂ ಇಲ್ಲ. ಮೊದಲೇ ಅವನಿಗೆ ಅವಮಾನ. ಜಿಂಕೆ ಬೆನ್ನ ಹಿಂದೆ ಹೋದೆ, ಜಿಂಕೆ ಸಿಗಲಿಲ್ಲ ಅಂತ ಆ ರಾಜ ನನ್ನ ಶೌರ್ಯಕ್ಕೆ ಧಕ್ಕೆ ಬಂತು ಅಂತ ಅವಮಾನದ ಟೆನ್ಷನಲ್ಲಿ ರಾಜ. ಅದರ ಜೊತೆಗೆ ಬಾಯಾರಿಕೆ ಅನಂತ ಜಲಾಶಯ, ನೀರಿನ ಆಶ್ರಯನೇ ಇಲ್ಲ, ಬಾಯಾರಿಕೆ, ನೀರು ಬೇಕಾಗಿತ್ತು. ಒಳ್ಳೆಯ ವಾತಾವರಣ ಬೇಕು, ಆಗದ ಬೇಕು. ರಾಜನ ಪರಿವಾರ ಎಷ್ಟು ಬಂದರೂ ಸರ್ಕಾರ ಇಲ್ಲ, ತುಂಬ ಕೆಟ್ಟದಾಗಿದೆ. ಮೂಢೆ ಸ್ವಲ್ಪ ಮುಂದೆ ಬಂದರೆ ಆಶ್ರಮದ ಯಜಮಾನ ಶಟೀಕರು ಕೂತಿದ್ದಾರೆ, ಆಸನ ಹಾಕಿ ಕಣ್ಣು ಚಿಕ್ಕಿದ್ದಾರೆ. ಪುನಃ ಸಿಕ್ಕೋದು ಎಂಥ ಹೆಲಿಕಾಪ್ಟರ್ ಇತ್ತು. ನಾನು ಬಂದೆ ಅಂತ ಕಣ್ಣು ಚಿಕ್ಕುತ್ತಿದ್ದಾನೆ ಅಂತ ಪರೀಕ್ಷಿತರು ಸಿಟ್ಟು ನೆತ್ತಿಗೆ ಅವಮಾನ ಮಾಡಬೇಕು ಅಂತ ಕಾಣಿಸ್ತು. ಶಿಕ್ಷೆ ಕೊಡಬೇಕು. ಯಾರಾದರೂ ಬಂದರೆ ಕಣ್ಣು ಚಿಕ್ಕುವುದಲ್ಲ, ಇದೊಂದು ಸುಲಭ ಪರಿಹಾರ. ನೀವು ಬಂದಿದ್ರೆ ನಾನು ಗೊತ್ತೇ ಆಗಿಲ್ಲ, ನಾನು ಎಲ್ಲಿಯೋ ಇದ್ದೆ ಅಂತ ಹೇಳೋದು ಸುಲಭ ಪರಿಹಾರ. ನಾನು ಪೂಜೆಯಲ್ಲಿದ್ದೆ, ಗೊತ್ತೇ ಆಗಿಲ್ಲ. ಶನಿಕರು ಅವರು ಕಣ್ಣು ಮುಚ್ಚಿದ್ದಂತಂದ್ರೆ ಭಗವಂತನ ಜ್ಞಾನಿಷ ಸರ್ವಭೂತಾನ ತಸ್ಯಾಂ ಅಗತ್ಯ ಸಂಯಮ. ಇಡೀ ಜಗತ್ತು ಎಲ್ಲಿ ಮಲಗಿರ್ತದೆ ಅಲ್ಲಿ ಜ್ಞಾನಿಗಳು ಜಾಗೃತರಾಗಿದ್ದಾರೆ. ದೇವರ ಬಗ್ಗೆ ಇಡೀ ಜಗತ್ತು ನಿಶಾ ರಾತ್ರಿ ಅಂದರೆ ದೇವರ ಬಗ್ಗೆ ಜ್ಞಾನನೇ ಇಲ್ಲ. ತಸ್ಯಾಂ ಅಗತ್ಯ ಸಂಯಮ. ಆದ ಕಾರಣದಲ್ಲಿ
ನಿರ್ಭೀಕ ರಾಜ ಬಂದ, ಏನು ಗೆದ್ದು ಗಡಿಬಿಡಿ ಮಾಡಿಕೊಂಡು ರಜಾ ಬಾಬಾ ಅಂತ ಹೋಗಿಲ್ಲ. ರಾಜ ಕಾಣಿದ್ರೆ ಅವರು ಹಾವಿನ ಕೊರೆ ಹಾಕಿದರೆ ಕತ್ತಿಗೆ, ಅವರಿಗೆ ಅವಮಾನವೂ ಆಗಲಿ, ರಾಜ ಬಂದ ಅಂತ ಸನ್ಮಾನವೂ ಆಗಲಿ, ಹಾವಿನ ಕೊರೆ ಹಾಕಿದ ಅಂತ ಅವಮಾನವೂ ಇಲ್ಲ. ತತ್ವಾದಂತಾದರೆ ಮಾನ ಅವಮಾನ, ಲಾಭ ಲಾಭ, ಜಯ ಜಯ ಯಾವುದನ್ನೂ ವಿನಮಗೆ ತೆಕ್ಕೊಳ್ಳದೆ ಇದ್ದರೆ ಒಂದು ಅವರಿಗೆ ಸಮಾಧಿಗೆ ಬರುತ್ತೆ. ಹಾಗಾಗಿ ಪರೀಕ್ಷಿತರು ಅವರಿಗೆ ಅವಮಾನ ಮಾಡಿದ ಒಂದೇ ಸಾಗಿ ಶೃಂಗಿಗಳಿಗೆ ಶೃಂಗಿಯಿಂದ ಶಮೀಕರ ಮಗ ಅವನ ಅದ ಮಕ್ಕಳೊಂದಿಗೆ ಓದಿದ ಯಾರೋ ಒಬ್ಬ ಕೀಟ್ಲೆ ಮಾಡುವ ಒಬ್ಬ ಹುಡುಗ ಇದ್ದಂತೆ. ಅವ ಹೇಳ್ದ, ನೋಡು ನಿನ್ನ ಅಪ್ಪನ ಕರೋಡು ನೋಡು ಹಾವು ಶಾಪ ಕೊಡ್ತಾನೆ. ನನ್ನ ಅಪ್ಪನಿಗೆ ಯಾರು ಅವಮಾನ ಮಾಡಿದ, ಇವತ್ತಿನಿಂದ 7ನೇ ದಿನ ತಕ್ಷಕವೇ ಸತ್ತು ಹೋಗಿ. ಶಾಪ ಕೊಡಿದ್ರೆ ನಾವೇನು ಕಡಿಮೆಯೂ ಇಲ್ಲ. ಇವತ್ತು ನಮ್ಮ ಶಾಪ ಕಲಿಸಿದ್ರೆ ಉಳಿದವರೆಲ್ಲ ಸತ್ತು ಹೋಗ್ಬೇಕು. ನಮ್ದು ಶಾಪ ಅಂದ್ರೆ ನಾನು ಹೊರಗೆ ಹೋಗ್ಬೇಕು, ಮತ್ತಿನ್ನೂ ಹೋಗಿ ಅಂತ ಏನೇನು ಶಾಪ ನಮ್ದಿರ್ತಾರೆ. ಒಂದು ವೇಳೆ ಸಿದ್ಧಿಯ ಹಾಗೇ ಇದ್ದರೆ ಮತ್ತಿದ್ದೇ ಬರ್ತಾ ಇದೆ, ಪುಣ್ಯಕ್ಕೆಲ್ಲ ಆಗುವುದೂ ಇಲ್ಲ. ಸಿಂಗಿಯ ಮಾತ್ರ ಸತ್ಯ. ಯಾಕೆ ಸತ್ಯ ಅಂದರೆ ಎರಡು ಕಾರಣ. ಒಂದು, ಆ ಶೃಂಗಿಯ ಆ ಗಾಯತ್ರಿ ಜಪದ ಮಾಡಿದ ಜಪ ಅಷ್ಟು ಇತ್ತು. ಇನ್ನೊಂದು, ಅವನ ವಯಸ್ಸು ಸುಳ್ಳು ಹೇಳಿ ಕೆಟ್ಟದನ್ನು ಆಲೋಚನೆ ಮಾಡಿ ಇನ್ನೊಬ್ಬರಿಗೆ ಕೆಟ್ಟದಾಗುವುದನ್ನು ಆಲೋಚನೆ ಮಾಡಿ ಮುಕ್ತವಾದ ನಿಗ್ಧವಾದ ಜೀವನ ಪದ್ಧತಿ ಶೃಂಗಿ. ಯಾಕೆ ವೇದ ಪಾಠಶಾಲೆ, ಹಾಗಾಗಿ ಯಾವುದೇ ರಾಗದ ಇರಲಿಲ್ಲ. ಹಾಗಾಗಿ ಅವರ ಮಂತ್ರ ಪವರ್ಫುಲ್ ಆಗಿತ್ತು. ಹಾಗಾಗಿ ಅವರ ಮಂತ್ರ ಶಾಪ ಶೃಂಗಿ ಶಾಪ ಕೊಟ್ಟದ್ದಲ್ಲ, ಅವರ ನಾಲಿಗೆಯಲ್ಲಿ ದೇವರೇ ನಡೆಸಿದ್ದ ಕ್ರಮ. ಇಲ್ಲದಿದ್ರೆ ನೋಡಿ, ಇವತ್ತಿನಿಂದ ತಪ್ಪನೇ ಅಂತಾನೆ ತಕ್ಷಕೋ ದಕ್ಷಿಣ ಇವತ್ತಿನಿಂದ 7ನೇ ದಿನ, ಅದರ 7ನೇ ದಿನವೇ ಯಾಕೆ, 6ನೇ ದಿನ ಯಾಕಲ್ಲ, 8ನೇ ದಿನ ಯಾಕೆ, 7ನೇ 7ನೇ ದಿನವೇ ಯಾಕೆ? ಅವಾಗ ಹೇಳಿದ್ದ 7 ದಿನಗಳ ಸಾಧನೆ ಆಗಿರುತ್ತದೆ ಪರೀಕ್ಷೆ. ಅವನು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ 7 ದಿನದ ಅವನಿಗೆ ಜೀವಿತಾವಧಿ ಇದೆ, ಅಲ್ಲಿ ಸಾಧನೆ ಮಾಡ್ತಾ ಇರಬೇಕು. ಹಾಗಾಗಿ 7 ದಿನ ಅಂತ ಅವಧಿಯನ್ನು ನಮಗೆ 7ನೇ ದಿನವೇ ಭಾಗವತ ಬಿಡಿಸಬೇಕು. 8 ದಿನ ಕೇಳಬಾರದು, 7ನೇ ದಿನ ಸಿಗಬೇಕು. ಪರೀಕ್ಷೆಗೆ ಜೀವನ ಇದ್ದದೇ 7 ದಿನ, 8ನೇ ದಿನ ಇಲ್ಲವೇ ಇಲ್ಲ, ಕೇಳಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ನಾವು ಕೇಳಬೇಕು ಅಂದರೆ 7ನೇ ದಿನ ಅಂತಲ್ಲ, ವಿಪದ ಭಾಗವತವನ್ನು ಆ ನಯ ಎಲ್ಲಿವರೆಗೆ ಕೇಳಬೇಕು ಅಂತಂದ್ರೆ ನಮ್ಮ ಬುದ್ಧಿಲಿರುವಷ್ಟು ಕಾಲ ಭಾಗವತವನ್ನೇ ಕೇಳಬೇಕು. ವಿಪದ ಭಾಗವತ ರಸಂ, ಆ ಭಾಗವತದ ರಸ 7 ದಿನದಲ್ಲ, ಆ ಲಯ ನಾವು ಸಾಯುವ ತನಕ ಕೇಳಬೇಕು. ಆ ಲಯ ಅಂದರೆ ನಮ್ಮ ಮನಸ್ಸು ಲಯ ಆಗಬೇಕು ದೇವರಲ್ಲಿ, ಅಲ್ಲಿವರೆಗೆ ಕೇಳಬೇಕು. ಆ ಆಲಯ ವೈಕುಂಠಕ್ಕೆ ಹೋಗುವ ತನಕವೂ ಭಾಗವತ ಕೇಳಬೇಕು, ಅಲ್ಲಿಯೂ ಕೇಳಬೇಕು. ಪರೀಕ್ಷಿತರಿಗೆ ಶಾಪ ಸಾಮಾನ್ಯವಾಗಿ ಒಂದು ಪತ್ರ ಗಳಿಸುವುದಾದರೆ ಇದು ಶಾಪ ಗೊತ್ತೇ, ನಮಗೆ ಪರೀಕ್ಷಿತ ಗೊತ್ತೇ. ನೋಡಿ, ಶಾಪ ಎಷ್ಟು ಪವರ್ಫುಲ್ ಅಂತಂದ್ರೆ 8 ಸಾವಿರ ಏನು ಬರೀತಾರೆ, ನನ್ನ ಅಪ್ಪನಿಗೆ ಯಾರು ಅವಮಾನ ಮಾಡಿದ್ದಾರೆ ಅವನಿಗೆ ಆ ಶಾಪ ಉಟ್ಕೊಂಡು ಹೋಗ್ಬೇಕು. ನನ್ನ ಅಪ್ಪನಿಗೆ ಯಾರು ಅವಮಾನ ಮಾಡಿದ, ಇದು ಪರೀಕ್ಷಿತ ಶೃಂಗಿಯ ಸಮಸ್ಯೆ ಅಲ್ಲ. ಎಷ್ಟು ಶುದ್ಧಿಯಿಂದ ಸಮಸ್ಯೆ ಅಂದರೆ ಸರಿಯಾದ ಡ್ರೆಸ್ ಅಲ್ಲ, ಅದು ಪರ್ಫೆಕ್ಟ್ ಡ್ರೆಸ್. ಯಾರು ಅವಮಾನ ಮಾಡಿದ್ದಾರೆ ಅವರು ಹೋಗಿ ತಪ್ಪಿದ್ರು. ಶೃಂಗಿ ತಕ್ಷಕ ತಕ್ಷಕ ಶೃಂಗಿಗೆ ತಕ್ಷಕ ಯಾರು ವೇದವನ್ನು ದೇವರು ತಕ್ಷಕ, ಅದೊಂದು ಋಣಾನುಬಂಧ. ಅದು ಏನು ತಂದ್ರೆ ಅಪ್ಪ ಯಾಕೆ ಮಾಡಿದ್ರು ಅದರ ಫಲಾನುಭವ ಮಗನಿಗೆ. ಕೆಟ್ಟದ್ದು ಮಾಡಿದರೆ ಅದರಲ್ಲಿಯೂ ಅವನಿಗೆ ಯಾರಿದೆ. ಹಾಗಾಗಿ ನೋಡಿ, ಅರ್ಜುನ ಪಾಂಡವದವರ ಮಾಡುವಾಗ ಇಡೀ ಕಾಡಿಗೆ ಬೆಂಕಿ ಕಟ್ಟ, ಇಡೀ ಕಾಡು ದಗದಗದಗ ಅಂತ ನೋಡಿತು. ಇದರಲ್ಲಿ ತಕ್ಷಕನ ಮಗ ಅಶ್ವಸೇನ ಅವರ ಹಾಲವನ್ನು ಕತ್ತರಿಸಿ ತಕ್ಷಕನ ತಕ್ಷಕ
ತಂಗಿಯರು ಕೊಟ್ಟವ ಅಪ್ಪ ಆಗಿದ್ರೆ ಆವಾಗ ಅಪ್ಪ ಅವನ ಮಗನನ್ನು ಕೊಲ್ತಾನೆ. ಆ ತಮ್ಮದಲ್ಲಿ ಮಗ ಅಲ್ಲ ಮೊಮ್ಮಗ, ಮಗ ಮೊಮ್ಮಗನ ತನಕ ಋಣಾನುಬಂಧ ಇರ್ತದೆ. ತಕ್ಷಕಿ ಶಾಪವನ್ನು ಕೊಡ್ತಾನೆ. ಪರೀಕ್ಷಿತ ನನಗೆ ಗೊತ್ತಾಯಿದ್ರೆ ನಾನಲ್ಲಿ ಆಲೋಚನೆ ಮಾಡ್ತಾನೆ. ಅದೇ ಸರಿಯಾದ ಸಮಯಕ್ಕೆ ಸರಿಯಾಗಿ ಶಮೀಕರು ಧ್ಯಾನದಿಂದ ಹೆಚ್ಚಿದೆ. ಇಷ್ಟು ರಾಜ ಬಂದ, ಇಷ್ಟು ಗಲಾಟೆ ಆಯಿತು, ಶನಿಗೆ ಎಚ್ಚರಿಕೆ ಆಗಲಿಲ್ಲ. ಶೃಂಗಿ ಬಂದ ಅಂತಾನೆ ಅಪ್ಪನೇ ಮಗ, ಮಗನ ಅಡು ಕೇಳಿ ಶನಿಗೆ ಎಚ್ಚರಿಕೆ ಆಯಿತು. ಎಂತಹ ಆಕರ್ಷಣೆಗಳು, ಎಂತಹ ವ್ಯಾಮೋಹಗಳು. ರಾಜ ಬಂದು ಇಷ್ಟು ಗಲಾಟೆ ಮಾಡಿ ಅವಮಾನ ಮಾಡಿ ಇದು ಸರ್ಪದ ಶವ ನಾನೇ ಹಾಕಿದರೂ ಎಚ್ಚರಿಕೆ ಆಗಲಿಲ್ಲ. ಮಗ ಬಿಕ್ಕಿ ಬಿಕ್ಕಿ ಆದರೆ ಶಮೀಕರಿಗೆ ಎಚ್ಚರಿಕೆ ಆಯಿತು. ವ್ಯಾಮೋಹ ದ್ವೇಷಣ ಅಂದರೆ ಮಗುವಿನ ಮಮತೆ ಅದು ಎಷ್ಟು ನಮ್ಮ ಸೆಳೀತದೆ. ಸಮಾಧಿಯ ತುದಿಯಲ್ಲಿದ್ದ ಶಮೀಕ ಚಂಗರ ಕೆಳಗೆ ಹಾಕಿದ್ದಾರೆ. ಯಾಕೆಂದ್ರೆ ಮಗನ ಅದನ್ನು ಕೇಳಿ ಕೆಳಗೆ ಶಮೀಕರು ಕೇಳ್ತಾರೆ, ಮಗ ಏನಾಗ್ತೀವಿ? ಅಪ್ಪ ನೋಡಿ ಬರೋ ನಾನು ನಮ್ಮನೆ ಏನು ಅಪ್ಪ ಯಾಕಾಗಬೇಕು? ನಾವು ಸತ್ತಂತ ನೀನು ಅದಕ್ಕೇನು ನಮ್ಮ ನಿಮ್ಮ ಬೆರಳಿಗೆ ಮಾಲೆ ಹಾಕಿದ್ದಾರೆ, ಹಾಕ್ಲಿಕ್ಕೆ ರಾಜ ಹಾಕಿದ್ದಾರೆ, ಹಾಕ್ಲಿಕ್ಕೆ ಸತ್ತೋದ್ರಿಂದ ಶಾಪ ಕಟ್ಟೆ. ಆಗ ಶಮೀಕರು ಮಾಡಿದ ಪ್ರತಿಕ್ರಿಯೆ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಶ್ರೀ ಶಾಬಾಷ್ಯ ಅಂತ ಮಗನನ್ನು ಮಗಳಿಲ್ಲ, ಮಗ ಅನ್ಯಾಯ ಮಾಡಿದೆ, ನನಗೂ ಅವಮಾನ ಮಾಡಿದ ಕಾರಣ ಕೇಳೋಣ. ಆದರೆ ನೀವು ಮಾಡಿದ್ದು ಎಲ್ಲಿಂದ ಸತ್ವವಾಗಿ ಇಂತಹ ಒಳ್ಳೆಯ ಇಡೀ ದೇಶವನ್ನು ನನ್ನುವಂತ ಪ್ರೀತಿಯಿಂದ ರಕ್ಷಣೆ ಮಾಡುವ ಒಬ್ಬ ರಾಜ ತತ್ವವಂತ ಶಾಪಗಳು ಈ ದೇಶವನ್ನು ಮಾಡುವವರು ಯಾರಿದ್ದಾರೆ? ಇಂತಹ ರಾಜೆಯಲ್ಲಿ ಸಿಗಲಿಕ್ಕೆ ಸಾಧ್ಯ. ಇಂತಹ ರಾಜರು ಮತ್ತೊಮ್ಮೆ ಎಲ್ಲಿ ಬರಲಿಕ್ಕೆ ಸಾಧ್ಯ? ಅನ್ಯಾಯ. ನನಗೆ ಆಗಿನ ಪರ ಹಾಕಿದ್ರಿಂದ ನನಗೆ ಏನು ತೊಂದರೆ ಆಗಲಿಲ್ಲ. ಏನಾಯಿತು? ಬಿಸಾಡಿದ ಹೋಯಿತು. ಏನಿಲ್ಲ ಇದೆ ಇದನ್ನು ಯಾಕೆ ಹಂಚಿಕೊಳ್ಬೇಕು? ತಿಂದಿಲ್ಲ ನಾವು ಮಕ್ಕಳನ್ನು ಬೇಕಾದ ಇದೆ. ನಮಗೆ ಅವಮಾನ ಮಾಡಿದ ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಡಿ. ಈ ದೇಶಕ್ಕೆ ಸಂಬಂಧಪಟ್ಟ ದೊಡ್ಡ ಸಂಪತ್ತು ಆದರೆ ಅದನ್ನು ನಾವು ಪ್ರೀತಿಯಿಂದ ಹೊಂದಿಕೊಳ್ಬೇಕು. ಅದನ್ನು ನಾವು ಶಮೀಕರಿಂದ ಕಲಿಯಬೇಕಾದ್ದು. ಶಮೀಕರು ನನ್ನ ಶಿಷ್ಯ ಗೌರವಕ ಅವನನ್ನು ಪರೀಕ್ಷಿತದಲ್ಲಿ ಕಲಿಸಿದ್ದಾರೆ. ಹೇಳು ಎಲ್ಲೆಲ್ಲಿಂದ ಮಾಹಿತಿಗೆ ಎಳೆಯ ಶಿಷ್ಯ ಎಲ್ಲೋಕ್ಕೆ ಬೇಕಾದ ಅದನ್ನೇ ಮಾಡುವುದು. ಅದೇ ಹೊತ್ತಿಗೆ ಪರೀಕ್ಷಿತು ಗೊತ್ತಾಯ್ತದಾಗಿ ನಾವು ಆದರೆ ನಾನು ಮಾಡಿದೆ ಇಂಡಿಯಾದ ಚಿಕಿತ್ಸೆ ನಾನು ಮಾಡಿದ್ದೇನೆ ಅಂತ ಖುಷಿಯಲ್ಲಿ ಹೋಗ್ತದೆ. ಪರೀಕ್ಷಿತ ಆದರೆ ಏನನ್ನೇ ಮಾಡಿದೆ. ಒಬ್ಬ ಸಂತ, ಒಬ್ಬ ಸಾಧಕ, ಒಬ್ಬ ಸಮಾಜವತೆಯಲ್ಲಿರುವ ದೇವರ ಭಕ್ತ ಅವರಿಗೆ ಮಾಡಿದ ಅವಮಾನ, ಮಾಡಬಾರ್ದ ಅವಮಾನ, ಅನ್ಯಾಯ, ತಪ್ಪು. ಏನು ಮಾಡಬೇಕು? ಅದು ಪ್ರಾಯಶ್ಚಿತ್ತ. ಅದೇನು ಪ್ರಾಯಶ್ಚಿತ್ತ? ನೀವು ಪ್ರದಕ್ಷಿಣೆ ಬರೋದು, ಸತ್ಯಕ್ಕೆ ದಕ್ಷಿಣೆ ಕೊಡೋದು, ಊಟ ಹಾಕೋದು, ಇದಕ್ಕೆ ಕುಲವನ್ನು ಯಾರು ಒಬ್ಬರನ್ನು ಕೊಡುವುದು. ಅದಕ್ಕೆ ಪ್ರಾಯಶ್ಚಿತ್ತ ಏನಂದ್ರೆ ಸತ್ಯಕ್ಕೆ ಅನುದಾನ ಮಾಡಿ ಆಗಿಲ್ಲ. ಎಂಥ ಪ್ರಾಯಶ್ಚಿತ್ತ ಇದಕ್ಕೆ? ಒಬ್ಬ ಸಾಧಕನನ್ನು ಗೆದ್ದಿದ್ದೇನೆ ಅಂತಂದ್ರೆ ಏನು ಪ್ರಾಯಶ್ಚಿತ್ತ ಅಂದ್ರೆ ಮರಣಾಂತ ಪ್ರಾಯಶ್ಚಿತ್ತ ಅಂತ ಪರೀಕ್ಷೆ ತೀರ್ಮಾನ ಮಾಡ್ತಾರೆ. ನನಗೆ ಸಾವೇ ಪ್ರಾಯಶ್ಚಿತ್ತ. ತಪ್ಪು ಮಾಡ್ತಾರೆ. ತಪ್ಪು ಮಾಡಿದರೆ ತಪ್ಪು ಅಂತ ನನ್ನನ್ನು ತಿದ್ದಿಕೊಳ್ಳುವ ದೊಡ್ಡ ಯೋಗ್ಯತೆ ಆ ರಾಜನಿಗೆ. ಎಲ್ಲಿ ತಪ್ಪು ಮಾಡಿರ್ತಾರೆ ಆ ತಪ್ಪನ್ನು ಒಪ್ಪಿಕೊಳ್ತಾರೆ. ಪ್ರಾಮಾಣಿಕವಾಗಿ ಆಗ್ತಕ್ಕಂತೆ ಬಂದ ಎಲ್ಲ ಬೆಳ್ಳಿ ಬಂಗಾರ ಉಂಗುರ ಬೆಂಗೂರಿಯ ಆಭರಣ ಎಲ್ಲ ಕಳತಿ ಹಾಕಿದ, ಎಲ್ಲ ಹೋಗ ತ್ಯಾಗ ಮಾಡಿದ, ಕಿತಾಬರವನ್ನು ಕೆಳಗಿಟ್ಟ, ತನ್ನ ಮಗನನ್ನು ಕರೆದ, ಜನರೇನೆಯನ್ನು ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಧನಾಧಿಕಾರವನ್ನು ಕೊಟ್ಟ. ಜವಾಬ್ದಾರಿ ನೀವು ಕೊಟ್ಟ ಗಾಂಧಿಗೆ ಕೇಳುತ್ತ ಎಲ್ಲವನ್ನೂ ತಂದು ರಾಜರುಗಳು ಹೇಗಿರ್ತಾರೆ. 7 ದಿನದ ಸಾಧನೆ ನಾನು ಯಾಕೆ ಮಾಡಬೇಕು? ಅದೇ ಯಾವ ದಿನಕ್ಕೊಂದು ಐಟಮ್ಸ್ ತಿಂದು ಅವ್ರು 7 ದಿನದ ಸರಿ ಜೀವನ ನಡೆಸ್ತಿಲ್ಲ. 7 ದಿನ ನಾಳೆ ಸಿಕ್ಕಿದ್ರೆ 7 ದಿನ ಆದ್ರೂ ಮತ್ತೆ ಸಿಗೋಲ್ಲ. ಜಿಲೇಬಿ ಬೇಕು, ಚಾಕರಿ ಬೇಕು, ಹೋಳಿಗೆ ಬೇಕು, ದೋಸೆ ಬೇಕು, ದಿನಕ್ಕೊಂದು ಐಟಮ್, ಗಂಟೆಗೊಂದು ಐಟಮ್ ಮಾಡಿ ತಿಂತೀನಿ. ಎಲ್ಲ
ಮನೆಗಳಿಗೆ ವಿರುದ್ಧವರು ಅಂತ ಬಂದಿತ್ತು. ನಮಗೆ ಗೊತ್ತಾಗ್ತದೆ ಏನೋ ಒಂದು ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಏನೋ ಸಮಸ್ಯೆ ಇದೆ, ಹೋಗ್ಬೇಕು ನೋಡ್ಬೇಕು ಅಂತ ಕಾಣಿ ಈಗ ಕಾಣಿದೆ. ವಾಟ್ಸಪ್ ಬಂದು ಮೆಸೇಜ್ ಬಂದು ಅದೇ ದೊಡ್ಡ ನಮಗೆ ಗೊತ್ತಾಯ್ತು ಪರೀಕ್ಷೆ ಬರ್ತಾರೆ ಅಂತ. ಅವ್ರು ವಿರುದ್ಧವರೇ ನೋಡ್ಬೇಕು ತುಂಬ ಆಚಾರ್ಯರು ಬಂದಿದ್ದಾರೆ. ಅವರ ಮುಂದೆ ಪರೀಕ್ಷೆಗಳು ನಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದಾರೆ. ಏನು ಇಲ್ಲ ಅದರ ಮುಂದೆ ಆಚಾರ ಏನಿದೆ ಎಂದು ಮತ್ತೆ ನಾಟಕದಾಗ ಅಲ್ಲಿ ಸಂಕೀರ್ತನೆ ಇರ್ತದೆ 4:30 ಇಂದ 5:30 ತನಕ. ಮತ್ತು 5:30 ಇಂದ 7 ಗಂಟೆ ತನಕ ಉಪನ್ಯಾಸ ಕಾರ್ಯಕ್ರಮ ಮುಂದುವರಿಯಲಿದೆ. ಕೊನೆಯ ದಿವಸ ಎಲ್ಲರೂ ಕೂಡ ಸ್ವಾಮೀಜಿಯವರ ಪ್ರದರ್ಶನದಿಂದ ಮಂತ್ರಾಕ್ಷತೆ ಕೊಡುವ ವ್ಯವಸ್ಥೆ ನಾವು ಮಾಡಿದ್ದೇವೆ. ಈಗ ಮಂಗಳಾರತಿ